ಪುಟ್ಟರಾಮೇಗೌಡರು ತಾವಾಗೆ ನೀರಿಗೆ ಬಿದ್ದು ಸತ್ತಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಈ ಕೊಲೆ ಕಾರಣ ಯಾರು ಕೊಲೆ ಮಾಡಿರಬಹುದು, ಇದನ್ನ ನಾವು ಪತ್ತೆ ಹಚ್ಚಬೇಕಾಗಿದೆ. ನೋಡಿ, ನಿಮ್ ಬುದ್ಧಿ ಸಾಮರ್ಥ್ಯ ಯುವರ್ ಬೆಸ್ಟ್. Yes sir, I will do my best. ಯಾಕೆ ಇವತ್ತು ಬಸ್ ಬರ್ಲಿಲ್ವಾ? ನಡ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ, ಬಸ್ ಕಾದು 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 ಬೇಜಾರಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಡೋಂಟ್ ಮೈಂಡ್. ಹೇಳಿ. ಬನ್ನಿ. ನೋ ಟೈಮ್. ನೀವು ಹೋಗಿ, ನಿಮ್ಗೆ ತೊಂದರೆ, ನಾನು ನಡ್ಕೊಂಡೇ ಹೋಗ್ತೀನಿ. ತೊಂದರೆ ಅಲ್ಲಿಂದ ಬಂದು ಒಂದು ಮೈಲಿ ಕಾಲೇಜ್ಗೆ ನೀವು ಹಾಗೆ ನಡ್ಕೊಂಡು ಹೋಗ್ತೀರಾ? ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಐ ವಿಲ್ ಡ್ರಾಪ್ ಯು. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಏನು ಹೇಳ್ಬೇಕು ಅಂದ್ರಲ್ಲ, ಏನ್ ವಿಷಯ? ಅದು
ವಿಷಯ ಏನು ಅಂತ ಹೇಳಬೇಕಾ? ವಿಷಯ ನನಗೆ ಯಾಕೆ ತಲೆ ಕರ್ಕೊಂಡಿದ್ರು? ಹೇಳೋ ವಿಷಯ ತುಂಬಾ ಇದೆ ಗ್ರೇಸಿ. ಆದ್ರೆ ಅದನ್ನ ಯಾಕೆ ಹೇಳ್ತೀನಿ? ಮನಸ್ಸು ಹಿಂಜರಿತಾ ಇದೆ. ಪರವಾಗಿಲ್ಲ, ಹೇಳಿ. ಏನು ಮಿಸ್ಟೇಕ್ ಮಾಡ್ಕೊಳ್ಳಲ್ಲ ತಾನೆ? ನನ್ನ ಮನಸ್ಸಿನಲ್ಲಿ ಒಂದು ಬಯಕೆ, ಅದು ಪೂರ್ಣವಾಗಿ ಅರಳಬೇಕು ಅನ್ನೋ ಆಸೆ ನನಗೆ. ಆ ಬಯಕೆಗೆ ದಾರಿ ಮಾಡ್ಕೊಡ್ತೀನಿ. ನೀವೇನ್ ಕನಸಲ್ಲಿ ಮಾತಾಡ್ತಿದ್ದೀರೋ ಅಥವಾ? ಇಲ್ಲ, ನಿಮ್ ಜೊತೆಲಿ ನೀವು ನನ್ನ ಜೊತೆಲಿದ್ದಾಗ ನನ್ನ ಕನಸೆಲ್ಲ ನನ್ಸಾಗತ್ತೆ ಅಂತ ತಿಳ್ಕೊಂಡಿದ್ದೀನಿ ಗ್ರೇಸಿ. ಈ ಮಾತಿನ ಅರ್ಥ ಅಷ್ಟು ಗೊತ್ತಾಗ್ಲಿಲ್ವಾ? ಹೇಳಿ. ಅದು ಐ ಲವ್ ಯು ಗ್ರೇಸಿ. ಐ ರಿಯಲಿ ಲವ್ ಯು. ನನ್ನ ಮನಸ್ಸಲ್ಲಿ ಆದ್ರೆ ಅವಳೇನೋ ಪ್ರತಿಕ್ರಿಯೆ ತೋರಿಸ್ತೇ ಹೊರಟೋದ್ಲಲ್ಲ. ಹೋ, ಇಟ್ಟಿಸ್ತಾಳೆ ಅನ್ಸುತ್ತೆ. ಯಾಕೆ ಸುಮ್ಮನೆ ಗಲಾಟೆ ಮಾಡ್ತಾ ಇದ್ದೀರಾ? ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಶಂಕರ್ ಆತನ ಪಾಠ ಮಾಡಲಿದ್ದಾರೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರ್ತೀರಾ? ಸಮಾಧಾನ. ಇಷ್ಟು ಬೇಗ ಎಸ್ಕೇಪ್ ಆಗ್ತಿದ್ಯಾ? ಏನ್ ಸಮಾಚಾರ? ಹಾಗೇನಿಲ್ಲ, ಪ್ಯಾಕ್ ಮಾಡೋಣ ಅಂತ. ಏನೇ ಬರೀ ಲೆಗ್ ಪ್ಯಾಕ್ ಮಾಡ್ತಾ ಅಥವಾ ಉದ್ದಿನ ಪ್ಯಾಕ್ ಮಾಡ್ತಾ? ಸಮಾಚಾರ ಕೋರ್ಸ್ ಕಂಪ್ಲೀಟ್ ಆಯ್ತು, ಮ್ಯಾರೇಜ್ ಫಿಕ್ಸ್ ಆಯ್ತು. ಕೊಡ್ಸಿದ್ರಾಯ್ತು. ಏ ಶಂಕರ್, ಯಾವಾಗ ಆಕಾಶ ಕೆಳಗೆ ಬೀಳುತ್ತೆ ಕುಳಿತಿದ್ಯಾ? ಬೀಳೋದಕ್ಕೆ ಅಲ್ಲೇನಿದೆ, ಬರೀ ಶೂನ್ಯ. ಇಷ್ಟಕ್ಕೆಲ್ಲ ಯಾಕೆ ಕಾಲೇಜ್ದವ್ನ ಅಷ್ಟು ಸೀರಿಯಸ್ ತಗೊಳೋದು ಬರೀ ಮೂರ್ಖತನ ಅಷ್ಟೇ. ಎಷ್ಟು ಮತ್ತು ಪ್ರೀತಿಸಿದ್ದೆ ಅಂತ ನನಗ್ ಗೊತ್ತು, ನಿನಗ್ ಗೊತ್ತಿಲ್ಲ. ಹೌದೌದು, ಅಲ್ಲಯ್ಯ, 3 ನಿಮಿಷ ಟೈಮ್ ತಗೊಂಡು ಅವಳ ಅಭಿಪ್ರಾಯ ಅದಕ್ಕೆ ನನ್ನ ಮನಸ್ಸಿನಲ್ಲಿದ್ದ ಬೈಕ್ಗಳನ್ನೆಲ್ಲ ಅವಳು ತಿಳಿಸ್ತೆ. ಮೌನ. ಶಂಕರ್, ಆದ್ಮೇಲೆ ಅನ್ನೋ ಹಾಗೆ ನಡೆದೋದ್ ಕಥೆಯನ್ನು ತಿಳ್ಕೊಂಡು ಗ್ರೇಸಿನ್ ಮರ್ತು ಬಿಡು ಅಷ್ಟೇ. ಅದನ್ನು ಮರೆಯೋದು ಕಥೆ ಮುಗಿದೋದ್ರು ಕಥಾನಾಯಕ ಜೀವಂತವಾಗೇ ಇರ್ತಾನೆ. ಬರೀ ಹುಳಿ ಕಾಣಲ್ಲ. ಯಾವ ನನ್ನ ಮಗ ಹುಳಿ ಅಂಡ ಅನ್ನೋದು? ಓಹ್, ಪೆಸಲ್ಲಾಗಿ ಮುಟ್ಟು ತೀರ ತಕೊಂಬಂದು ಕೊಟ್ಬಿಡ್ತಾರೆ. ಲಕ್ಷ್ಮವ ಕೊಡವ ಈಗ ಮಾಡ್ತೀವಾ? ಇದ್ದಾಗ ಅವನೇ ಬಾಟ್ಲಿ ಮೇಲೆ ಬಾಟ್ಲಿ ಖಾಲಿ ಮಾಡ್ತಾವನೆ. ಯಾವನ ಇವನು ಹಿಂಗ್ ಕುಡಿತಾವನೆ, ಕಾಸು ಗೀಸ್ ಕೊಡ್ತಾನ ಎಲ್ಲ ಮುಗಿದ
പക്ഷെ ತಲೆಲ್ಲ ಸುಮ್ಮ ಪಾಲ್ಟಿ ಯಾರು ಅಂತ ವಿಚಾರಿಸ್ಕೊಬರ್ತೀನಿ. ಸಿಕ್ಕಾಪಟ್ಟೆ ಕುಡಿತಿದ್ದಾರೆ. ನಮಸ್ಕಾರ ಕಾರಣ ಎಲ್ಲ ಪಾಪ ಬರ್ತದೆ. ತಾನು ಕುಡಿಯೋದು ಅವನಿಗೆ ಬೇರೆ ಕುಡಿಸ್ತಾವನೆ. ಬಿಡಿ ಬಾಟ್ಲ ತುಳಿದ್ರೆ ಕೆಳಗೆ ತುಳಿಬೇಡ. ಓ ಅದಿ ಕಾತುರ್ಬಿದ್ದಿ ದುಡ್ಡ ಅಯ್ಯೋ ಬಾಟ್ಲು ಹೊಡೆಯೋ ಪಾಲ್ಟಿ ನೋಡ್ತೀರಾ? ನೀನೇನ್ ಕಿಂಗಂಗ? ನನ್ನ ಮಗನೇ ಕಾಸು ಕೇಳಿದ್ರೆ ಬಾಟ್ಲಿ ನೀನೇನ್ ದಾದಾನೇನ? ಏನಣ್ಣ ನಿನ್ನ ಬಾಡಿ ಸ್ಟೀಲ್ ಬಾಡಿ ಕಣ. 12 ಬಾಟ್ಲಿ ತಿಂಡಿ ಇಳಿಸಿದಾಗ್ಲೇ ಅನ್ಕಂಡೆ ನೀ ಕಿಂಗ್ ಕಾಂಗು ಅಂತ. ನಮ್ಮ ಹುಡುಗರು ಕಳ್ಸಿಲ್ಲ, ಶಕ್ತಿ ಪರೀಕ್ಷೆ ಮಾಡವ ಅಂತ ಕಳ್ಸಿದ್ದೆ. ನಮ್ಮ ಅಣ್ಣ ಒಬ್ಬ ಯುದ್ಧದಲ್ಲಿ ಸತ್ತೋಗ್ಬಿಟ್ಟ. ನೀನ್ ಬೇರೆಲ್ಲ ನಮ್ಮ ಅಣ್ಣ ಬೇರೆಲ್ಲ. ಬಂದು ಕುಡ್ದೋಗು, ಕಾಸು ಮಾತ್ರ ಕೇಳಕ್ಕಿಲ್ಲ. ಅಯ್ಯೋ ಕಾಲೇಜಿಂದ ಬರುವಾಗ ಯಾವನೋ ಒಬ್ಬ ಫಾಸ್ಟ್ ಆಗಿ ಮೋಟರ್ ಸೈಕಲ್ ಅಲ್ಲಿ ಬಂದು ಲಪಕ್ ಅಂತ ನಾನು ಯಾರು ಗೊತ್ತಾ ಶಿವ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟ ಸರ್. ಶಿವ? ಹ್ಞೂ ಸರ್. ಸರಿ, ಕಂಪ್ಲೇಂಟ್ ಕೊಟ್ಟಿದ್ರು ತಾನೆ? ಸಾಯಂಕಾಲದೊಳಗಡೆ ನಿಮ್ ಸರ ನಿಮ್ ಮನೇಲಿ ಇರುತ್ತೆ. ಹೋಗಿ ನಮಸ್ಕಾರ. ಈ ಜಾಗ ಎಲ್ಲ ನೋಡಿದ್ರೆ ಒಳ್ಳೆ ಊಟಿ ನೋಡ್ದಾಗಲ್ಲ. ತುಂಬಾ ಚೆನ್ನಾಗಿದೆ. ಇಂಥ ಜಾಗದಲ್ಲಿ ಲವ್ ಮಾಡ್ಬೇಕು. ಬೇಸಿ ಮದುವೆ ಆದ ತಕ್ಷಣ ಹನಿಮೂನ್ ಕರ್ಕೊಂಡು ಹೋಗ್ಲಿಲ್ಲ ಅಂತ ನನ್ ಮೇಲೆ ಕೋಪನ? ಏನ್ ಮಾಡೋದು, ಡ್ಯೂಟಿ ಮಾಡ್ಬೇಕಲ್ಲ. ಕೇಳಿಸಿ ಬಾಲಿ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ಇದೆಲ್ಲ? ಇವೆಲ್ಲ ನನಗೆ ಹಿಡಿಸೋದಿಲ್ಲ. ಸಾರಿ ಸರ್. ನಿಮ್ಮ ಹೆಸರು? ಧರ್ಮರಾಯ ಸರ್. ಮಕ್ಕಳೆಷ್ಟು? 2 ಸರ್. ನನಗೆ ಮದುವೆ ಆಗಿದೆ ಸರ್. ಸಾರಿ ಸರ್, ಮಗುವಾದ್ಮೇಲೆ ಬರುವಂತಾಗ ಮದುವೆ ಮಾಡಿದ್ರಿ ಸರ್. ಆಯ್ತು, ಇವೆಲ್ಲ ತಗೊಂಡು ಒಳಗಡೆ ಹೋಗು. ಧರ್ಮರಾಯ, ಎಸ್ ಸರ್. ಕೊಪ್ಪದ ಗಲಾಟೆ ಪೇಪರ್ಸ್ ಎಲ್ಲ ಎಲ್ಲಿದೆ? ಎಲ್ಲ ಫೈನಲ್ ಇದೆ ಸರ್.
ನನ್ನ ಕುಡಿಯೋದು ಓ ಬೂಟಪ್ಪ ಇದ್ದಾಕೆ ಹೆಂಗ್ ನೀನ್ ಎಲ್ಲೆಲ್ಲಪ್ಪ ಹುಡ್ಕೋದು ಬೂಂದಿ ಅಂಗಡಿ ಸೇಂದಿ ಅಂಗಡಿ ಎಲ್ಲ ಕಡೆ ಹುಡ್ಕಾಯ್ತು ಏನ್ ಮಾಡ್ತಾರಪ್ಪ ಏನ್ ವಿಷಯ ಏನಾರು ಬಂದಿದೆ ಎಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾನೆ ಮಹಾ ಸಿಕ್ಕಂತೆ ಯಾರಿಗೂ ಹೆದರಲ್ವಂತೆ ನಿನ್ ಕಳ್ಳಬಟ್ಟಿ ಸಾರಾಯಿ ವ್ಯಾಪಾರನೆಲ್ಲ ಹಿಡಿತಾನಂತೆ ಇವನಂತೆ ಬುರಿ ಎಲ್ಲ ಅಂತೆ ಕಂತೆ ಸಂತೆ 3 ಮೆಂತೆ ನಾಲ್ಕು ಹಾಕ್ತಾನಂತೆ ಸುಂದರಯ್ಯ ಈ ದೇಮೈನ್ ಊರಿಗೆ ಬಂದವರು ನಮ್ ಸನ್ಮಾನ ಪುಟ್ಟ ಬಿದ್ದು ಬಿಡ್ಬೇಕು ಇಂಥವ್ರನ್ನ ಎಷ್ಟ್ ಜನ ನೋಡಿಲ್ಲ ನಾನು ಗುರು ರಾಹು ಭೀಮಯ್ಯ ಅವನು ಸನ್ಮಾನ ಮಾಡಿಬಿಡೋಣ ಇವತ್ತ ಯಾಕೆ ಈಗಲೇ ನಡಿ ಹೋಗವ ನಡಿ ಹೋಗೋಣ ಶಂಕರ್ ಯಾವ್ದೋ ಕಾಗದ ಬಂದೆ ನೋಡ ಯಾರ್ದು ಕುಮಾರ್ದು ಕುಮಾರ್ ಬರ್ತೀನಿ ಅಂತ ಬರೀತಾನೆ ಬರೋದೇ ಇಲ್ಲ ನನ್ ಮಗ ಆಮೂಲ್ಯ ಒಂದು ಜಾನಿ ನಡಿ ಶುಭಮಸ್ತು ಶುಭಮಸ್ತು ಸಾಹೇಬ್ರೆ ಶತಮಾನಂ ಭವತಿ ಶತಾಯು ಯಾರು ನೀವು? ಇವ್ರ ಹೆಸರು ಭೀಮಯ್ಯ ಅಂತ ಕಾಂಟ್ರಾಕ್ಟ್ರು ಈ ಊರಿಗೆ ಗಣ್ಯ ವ್ಯಕ್ತಿ ಇವರು ಮಾತಾಡಪ್ಪ ದೇವ್ರ ಪೂಜೆ ಮಾಡ್ಕೊಂಡು ಶಾಸ್ತ್ರ ಜ್ಯೋತಿಷ್ಯ ಪುರಾಣ ಎಲ್ಲ ಹೇಳ್ತಾರೆ ಹಂಗೆ ನಾವೀ ಊರು ಬರೋ ಸಾಹೇಬರಿಗೆಲ್ಲ ಒಂದ್ ಹೇಳ್ಕೊಂಡು ಹೋಗೋರಿಗೆಲ್ಲ ಒಂದ್ ಸಂಡಾಪು ಕೊಡೋದು ನಮ್ಮ ಪತ್ತಿ ಈ ಊರಿಗೆ ನಾವಿಬ್ರೆ ಸಭ್ಯಸ್ಥರು ಹೌದ್ರ ನೀವು ವಸಿ ನಮ್ಮನ್ನ ಗಮನಿಸ್ಕೋಬೇಕು ಸತ್ಯ ನ್ಯಾಯದ ರೀತಿಯಲ್ಲಿ ನಡೆಯೋರ್ನ ಗಮನಿಸ್ಕೊಳ್ಳೋದೇ ನಮ್ ಕೆಲಸ. ನೀವು ಹೋಗ್ಬೋದು ಸರ್ವ ನೋಡಿ ಬನ್ನಿ ಇದೆಲ್ಲ ತಗೊಂಡೋಗಿ. ಯಾವರಪ್ಪ ಇವನು ಅಲ್ಪಾಯಸ್ ಉಂಟು ಕಾಣುತ್ತೆ. ಮಧ್ಯಾಹ್ನ ಬಂದಿದ್ರಲ್ಲ ಭೀಮಯ್ಯ ಪೂಜಾರಿ ಇಬ್ರು ಅವ್ರೇನ್ ನಮ್ ಲಿಸ್ಟ್ ಈ ಊರಿಗೆ ಬಹಳ ದೊಡ್ಡ ವ್ಯಕ್ತಿಗಳು ಸರ್. ನೋಡಕ್ ಹಾಗೆ ಕಾಣಿಸ್ತಾರ. ರುದ್ರಪ್ಪ ಸರ್. ರುದ್ರಪ್ಪ ಡ್ಯೂಟಿಗೆ ಬರೋ ಹೊತ್ತು ಹೋಗಿ ಸರಿಯಾಗಿ ಡ್ಯೂಟಿ ಮಾಡೋದು ಹೋಗು. ಧರ್ಮಯ್ಯ ಗುಡ್ ನೈಟ್ ಸರ್. ಕೋಣೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನನ್ನ ಪರಿಚಯ ನಿಮಗೆ ಅರೆ ಚಿಕ್ಕು, ನಮ್ ಗಣೇಶನ್ ತಮ್ಮ ಶಂಕರ್ ಅಲ್ವಾ? ರೈಟ್ ಸರ್. ಹೌದು ಸರ್. ಕೂತ್ಕೋ ಕೂತ್ಕೋ ಕೂತ್ಕೋ. ಗಣೇಶ ಕಳ್ಸಿದ್ದ? ಹೌದು ಸರ್. ಅವ್ನ ಮನೆ ತಾನೆ ಅವ್ನು ಕಾಗದ ಬರ್ದಿದ್ದ. ಏನೋ ಕೆನಡಾಲ್ ಇದಾನಂತೆ, ಇನ್ನೊಂದ್ 2 ತಿಂಗಳಲ್ಲಿ ಬರ್ತೀನಿ ಅಂತ ಬರ್ದಿದ್ದ. ನನಗೂ ಹಾಗೆ ಬರ್ದಿದ್ದ. ಅವ್ನ್ ಬಂದ್ಮೇಲೆ ಇನ್ನೂ ಡಿಸೈಡ್ ಮಾಡಿಲ್ಲ ಸರ್. ಹೋಗ್ಬೋದು. ಹೋದ್ರೂ ಹೋಗ್ಬೋದು. ಹೌದು, ಏನು ಒಳ್ಳೆ ವಿಚಾರವಾದಿ ಹಾಗೆ ಗಡ್ಡ ಗಿಡ್ಡ ಎಲ್ಲ ಬಿಟ್ಬಿಟ್ಟಿದ್ಯಲ್ಲ? ಲವ್ ಡಿಸಪಾಯಿಂಟ್ಮೆಂಟಾ? ಹಾಗೇನಿಲ್ಲ ಸರ್, ಸುಮ್ಮನೆ ತಮಾಷೆಗೆ ಹೇಳಿದೆ. ಊರಿಗೆ ಹೊಸ್ತಾಗಿ ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈ ಊರಲ್ಲಿ ಏನ್ ಮಾಡ್ಕೊಂಡಿದ್ಯಾ? ಸಣ್ಣದಾಗಿ ಒಂದು ವರ್ಷ ಕೂತ್ಕೊಂಡಿದ್ದೀನಿ ಸರ್. ಐ ಸಿ. ಬಹಳ ಬ್ಯುಸಿ ಆಗಿದ್ದೀನಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನಥಿಂಗ್ ನಥಿಂಗ್. ಮನೆಗೆ ಬಾ, ಫ್ರೀಯಾಗಿ ಕೂತ್ಕೊಂಡು ಮಾತಾಡೋಣ. ಓಕೆ ಸರ್, ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ನಮಸ್ಕಾರ. ಧನ್ವಯ್ಯ ಸರ್, ಈ ಊರಲ್ಲಿ ಕಳ್ತನ ಇದು ಆ ವಿಷಯ ಯಾಕೆ ಕೇಳ್ತೀರಿ ಸರ್? 1 ವಾರದ ಹಿಂದೆ ಶಿವ ಅಂತ ಒಬ್ಬ ಗಂಡ ಸರ್, ಬರುವುದೇನು ಪ್ರತಿ ರಾತ್ರಿನೂ ಕಳ್ತನ ಮಾಡ್ತಾನೆ ಇರ್ತಾನೆ ಸರ್. ನೀವೇನ್ ಮಾಡ್ತಾ ಇದೀರಾ? ಅವ್ನು ಹಿಡಿಯಕ್ಕಾಗಲಿಲ್ವಾ? ನಾವು ಬಹಳ ಪ್ರಯತ್ನ ಪಟ್ಟಿವಿ ಸರ್, ಅವನು ಬಹಳ ಭಯಂಕರ ಸರ್.
ಅವ್ನು ನೋಡಿದ್ರೆ ಗಡಗಡ ಅಂತ ನಡ್ಕ ಹುಟ್ಟುತ್ತೆ ಸರ್. ಶಿವ. ಏನೋ ನೋಡ್ತೀಯ ನಡಿಯ. ರಾತ್ರಿ ಎಲ್ಲ ನಾವು ಹುಷಾರಾಗಿ ನೋಡ್ಕೊಳ್ಳಿ. ಏನ್ ವಿಲಿಯಂ, ಹೊತ್ತು ಗೊತ್ತು ಒಂದು ಬೆಳಿಗ್ಗೆಯಿಂದ ಹೆಂಡತಿ ಒಬ್ಬ ಮನೆ ಕಾಯ್ತಾ ಇರ್ತಾಳೆ ಅಂತ ಒಂಚೂರು ಯೋಚನೆ ಕೂಡ ಇಲ್ಲ ನಿಮ್ಗೆ? ಡಾರ್ಲಿಂಗ್, ಏನ್ ಮಾಡ್ಲಿ, ಹೊಸದಾಗಿ ಶಿವ ಅಂತ ಒಬ್ಬ ಪ್ರಳಯಾಂತಕ ಹುಟ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಏನ್ ಮಾಡೋದಕ್ಕೂ ಹೆಸಲ್ಲ ಅಂತ ರೌಡಿ. ಅವನ್ನ ಹಿಡಿಬೇಕಾಗಿತ್ತು, ಹೋಗಿದ್ದೆ. ಪೊಲೀಸ್ ನನ್ನ ಮದುವೆ ಮಾಡ್ಕೊಂಡ್ಮೇಲೆ ಹೊತ್ತು ಗೊತ್ತು ಎಲ್ಲ ನೋಡ್ತಿಲ್ಲ. ನಾ ಬಂದಾಗ್ಲೇ ಕರೆಕ್ಟ್. My heart is beating, keep beating, I'm waiting for you. ಏನು ಬೇಕಾಗಿಲ್ಲ. La 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 la, pa pa pam pam. ವಿಲಿಯಂ, ಅವನೊಬ್ಬ ದೊಡ್ಡ ರೌಡಿ. ಅವ್ನು ಯಾವುದಕ್ಕೂ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಅಕಸ್ಮಾತ್ ಅವ್ನ ಸೇಡಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ರೆ ಒಂದೇ ಸಲ ಹೋಗ್ಬೋದು. ನೋಡು, ಶಿವನಂಥ 100 ಜನ ರೌಡಿಗಳಿದ್ರು ಏನೂ ಆಗಲ್ಲ. ಯಾಕೆ ಗೊತ್ತಾ? ಅಧರ್ಮದ ಹಿಂದೆ ಅಂಜಿಕೆ ಇದ್ದೇ ಇರುತ್ತೆ. ಅದೇ ಅವ್ರ ದೌರ್ಬಲ್ಯ. ದಟ್ ಈಸ್ ದೇರ್ ವೀಕ್ನೆಸ್. ಅದು ಅಲ್ಲದೆ ಜೀವ ಭಯ ಇರೋನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಲಾಯಕ್. ಏನಂತೀಯ? ನಾ ಹೇಳಿದ್ ಸರಿ ತಾನೆ? ಕ್ರೇಜಿ. Come on. ವಿಲಿಯಂ, ವಿಲಿಯಂ, ಏನಾಯ್ತು ವಿಲಿಯಂ? ವಿಲಿಯಂ, 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 ಏನಾಯ್ತು ವಿಲಿಯಂ? ವಿಲಿಯಂ, ಏನಾಯ್ತು ಹೇಳಿ ವಿಲಿಯಂ. ಏನ್ ಹೇಳಿ? ಏನಾದ್ರೂ ಕೆಟ್ಟ ಕನ್ಸು ಬಿತ್ತಾ? ಹೌದು,
ದೊಡ್ಡ ಕನಸು. ಯಾವ ಕನಸು ವಿಲಿಯಂ? ಕನಸು ತುಂಬಿದ ಕನಸು ಗ್ರೇಸಿ. ಅದು ಬರೀ ಕನಸಲ್ಲ ಗ್ರೇಸಿ. ಸುಮಾರು 6-7 ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ದುರಂತ ಘಟನೆ. ಗ್ರೇಸಿ, ಪೀಟರ್ ಅಂತ ನನಗೊಬ್ಬ ಅಣ್ಣ ಇದ್ದ. ಅವನು ನನಗೆ ತಂದೆ ತಾಯಿ ಎಲ್ಲ ಆಗಿದ್ದ. ಅವನ್ನ ಕಂಡ್ರೆ ಊರಿನಲ್ಲಿ ಎಲ್ರಿಗೂ ತುಂಬಾ ಪ್ರೀತಿ, ಅಷ್ಟೇ ಅಭಿಮಾನ. ಪೀಟರ್ಗೆ ಸಮಾಜದ ಸೇವೆ ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ಅವನು ರಾಜಕೀಯ ಕೇಳಿದ. ಜನರಿಗೆ ಅವನಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ಎಲೆಕ್ಷನ್ ನಲ್ಲಿ ಗೆಲ್ಲಿಸಿ MLA ಮಾಡಿದ್ರು. ಅವನು ಪ್ರತಿಸ್ಪರ್ಧಿಯಾಗಿ ನಿಂತಿದ್ದೋನು ಊರಿನಲ್ಲೇ ಒಬ್ಬ ದೊಡ್ಡ ಶ್ರೀಮಂತ, ರಾಜಕೀಯ ಧೋರಣ ಮೋಸಗಾರ. ಅವನು ನನ್ನ ಗೆದ್ಬಿಟ್ನಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಒಂದಿನ ನಾನು ಆಸ್ಪತ್ರೆಯಲ್ಲಿದ್ದೆ. ಆದ್ರೆ ನನ್ನಿಂದ ಉಳಿಸ್ಕೊಳಕ್ಕಾಗ್ಲಿಲ್ಲ. ಅದೇ ಹೊರದ್ಮೇಲೆ ನನ್ನ ಅತ್ತಿಗೆ ನನ್ನಿಂದ ದೂರ ಹೊರಟೋದ್ರು. ಕೊಲೆಗಾರರನ್ನ ಕಂಡುಹಿಡಿಯೋದಕ್ಕೆ ಸರ್ಕಾರದಿಂದ ಸಾಧ್ಯವಾಗಲಿಲ್ಲ. ಆ ಕೇಸ್ ಹಾಗೇ ಮುಚ್ಚೋಯ್ತು. ಕೊಲೆಗಾರನ ಕಂಡುಹಿಡಿಬೇಕು ಅಂತಾನೆ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿದೆ. ಇನ್ನು ಅವ್ರನ್ನ ಕಂಡುಹಿಡಿಯೋಕೆ ನನ್ನ ಕೈಲಿ ಆಗ್ಲಿಲ್ಲ. ನಮ್ಮಣ್ಣನ ನೆನಪೇ ನನ್ನ ಕಾಡ್ತಾ ಇದೆ. ನಮ್ಮಣ್ಣನ ಮರೆಯೋಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಅವರೆಲ್ಲ ನಮ್ಮವರು. ಭೀಮಯ್ಯ, ನಾನು ಅವತ್ತೇ ಪಡ್ಕೊಂಡೆ. ನನ್ನ ಮಾತು ಕೇಳದ್ಯಾ? ಏನೇ ಆಯ್ತು? ಆ ರೌಡಿ ಶಿವ ಇದಾನಲ್ಲ, ಅಯ್ಯೋ ಅವನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಒದ್ದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದಾನೆ. ಅವತ್ತೇ ತಿಳ್ಕೊಂಡೆ. ನಾನು ಸನ್ಮಾನ ಮಾಡಕ್ ಹೋದ ದಿವಸ ಇನ್ಸ್ಪೆಕ್ಟರ್ ನನ್ಗೆ ಅವಮಾನ ಮಾಡ್ಕೊಳ್ತಾನೆ ಅಂತ. ಆದ್ರೂ ಅವ್ನು ನನ್ಗೊಂದು ಉಪಕಾರ ಮಾಡವನೆ. ಏನದು? ಆ ಶಿವನ್ನ ಒದ್ದು ಒಳಗಾಕಿ ಏನೇ ಆಯ್ತು? ನನ್ ತಲೆ ತಗೊಂಡೋಗಿ ಹೊರಕೋಬೇಕು. ನಿನಗೆ ತಲೆ ಇದೆಯಾ? ತಲೆ ಒಳಗ್ ಬುದ್ಧಿ ಇದೆಯಾ? ನೀನ್ ಹೀಗೆ ಆಡ್ತಾನೆ ಇರು. ಒಂದಲ್ಲ ಒಂದಿನ ನಮ್ಮಿಬ್ಬರನ್ನು ಕರ್ಕೊಂಡೋಗಿ ಜೈಲು ಕೂರಿಸ್ತಾನೆ. ನನ್ ಜ್ಯೋತಿಷ್ಯ ಹೇಳ್ತಾ ಇದೆ ನಿನಗೆ ಕೆಟ್ಟ ಕಾಲ ಪ್ರಾರಂಭ ಅಂತ. ನಿಮ್ಮ ಜ್ಯೋತಿಷ್ಯ ಅಲ್ಲಿ ನುಡಿತಾ ಐತೆ. ಇವತ್ತಲ್ಲ ನಾಳೆ ನಿಮ್ಮನ್ನ ಒತ್ತು ಒಳಗೆ ಆಕೆ ಹಾಕ್ತಾರೆ ಅಂತ. ಇನ್ಸ್ಪೆಕ್ಟರ್ಗೆ ಏನಾರು ಒಂದು ಹೊಸ ದಾರಿ ತೋರಿಸ್ಬೇಕು. ಅದೇನ್ ದಾರಿ ಕಾಣಿಸ್ತೀಯೋ ಅದೇನ್ ದಾರಿ ತೋರಿಸ್ತೀಯೋ. ಶಿವ ಶಿವ. ಗುಡ್ ಮಾರ್ನಿಂಗ್ ಸರ್.
ಸಿಕ್ಕಿಬಿಟ್ಟ ತಪ್ಪೆದರಪ್ಪ ಬಹುಮಾನ ಬಹುಮಾನ ನನ್ನ ಮಗಳನ್ನ ಕೊಲೆ ಮಾಡಿದ್ ಯಾರು ಅಂತ ಕಂಡಿದ್ಯಾ? ಕೊಲೆ ಕೊಲೆ ಯಾವ ಕೊಲೆ? ಕೊಲೆ ನಾಳೆ ಹೇಳ್ತೀನಿ ನಾಳೆ 24 ಗಂಟೆ ಒಳಗಡೆ ನನ್ನ ಮಗಳನ್ನ ಕೊಲೆ ಮಾಡಿದ್ದು ಯಾರು ಅಂತ ನೀನು ಕಂಡುಹಿಡಲಿಲ್ಲ. ನನ್ನೇ ಡಿಸಿ ಅಂತ ಹೇಳ್ತೀನಿ. ಗ್ರೇಸಿ ಏನ್ ಗ್ರೇಸಿ ಅವರು ಸಿತಾರ್ನ ತಬ್ಗೊಂಡು ಕುತ್ಕೊಂಡ್ಬಿಟ್ಟಿದಿರಲ್ಲ? ಇನ್ನೇನ್ ಮಾಡೋದು, ನಿಮ್ಮನ್ ಕಾಯ್ತಾ ಇದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಮದುವೆ ಆಗೋದು ಸಾಕು, ಈ ಕಾಯೋದು ಸಾಕು. ಬಾಬಾ 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 ಬಾಬಾ, ಒಂದೆರಡು ಸಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಇಷ್ಟು ಕೋಪನಾ? ಇವತ್ತು ಸಾಯಂಕಾಲ 6 ಗಂಟೆಗೆ ಕರೆಕ್ಟ್ ಆಗಿ ಬರ್ತೀನಿ. ರೆಡಿ ಆಗಿರು, ಪಿಕ್ಚರ್ಗೆ ಹೋಗೋಣ. ಮಿಸ್ ಮಾಡಲ್ಲ ತಾನೆ? ಸಟನ್ಲಿ ನಾಟ್. ಓಕೆ, ಕಾಲೇಜ್ ಹತ್ರ ಏನೋ ಗಲಾಟೆ ಆಗ್ತಿದೆ ಅಂತ ಫೋನ್ ಬಂತು. ಎಷ್ಟೊತ್ತಾಗುತ್ತೋ ಹೇಳ್ಬಿಟ್ಟೋಣ ಅಂತ ಬಂದೆ. ಬೇಗ ಬರ್ಬೇಕು. ಓಕೆ ಬಾಯ್. ಗಲಾಟೆ ಏನಾಗ್ತಲ್ಲ ತಾನೆ? ಅಂತದೇನಿಲ್ಲ ಸರ್. ಮಗು ತುಂಬಾ ಸೀರಿಯಸ್ ಆಗಿದೆ, ಜಾಗ ಬಿಡ್ರಿ. ನೀವು ಸ್ವಲ್ಪ ಅದಲ್ರಿ, ಮಗು ತುಂಬಾ ಸೀರಿಯಸ್ ಆಗಿದೆ. ಮಗು ತುಂಬಾ ಸೀರಿಯಸ್ ಆಗಿದೆ, ನೀವು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅರ್ಥವಿಲ್ಲದೆ ಇರೋ ಸಣ್ಣ ವಿಷಯನೆಲ್ಲ ದೊಡ್ಡದು ಮಾಡ್ಕೊಂಡು ಬೀದಿಗೆ ಇಳಿಯೋದಲ್ಲದೆ ಪಬ್ಲಿಕ್ಗೂ ತೊಂದರೆ ಕೊಡ್ತೀರಾ? ಗುಂಪು ಕಟ್ಟೋದು, ಚೇಷ್ಟೆ ಮಾಡೋದು, ಮನಸ್ಸಿಗೆ ಬಂದ ಹಂಗೆ ಕುಣಿಯೋದು, ಇದರಿಂದ ಜೀವನದಲ್ಲಿ ಏನೋ ಸಾಧಿಸ್ತೀರಾ? ನಿಮ್ಮಲ್ಲಿ ಯಾರಿಗಾದ್ರೂ ಜವಾಬ್ದಾರಿ ಅನ್ನೋದಿದ್ಯಾ? ಆ ಮಗುನ 5 ನಿಮಿಷದಲ್ಲಿ ಆಸ್ಪತ್ರೆ ಸೇರಿಸೋದ್ರೆ ಏನಾಗ್ತಿತ್ತು ಗೊತ್ತಾ? ಅದ್ರ ಪ್ರಾಣನೇ ಹೋಗ್ತಾ ಇತ್ತು. ಅದಕ್ಕೆ ಬದಲಾಗಿ ನಿಮ್ಮಲ್ಲಿ ಯಾರಾದ್ರೂ ಪ್ರಾಣ ಕೊಡೋಕೆ ಸಿದ್ಧವಾಗಿದ್ರ? ಹಲೋ, ಯಾರು? ನಮಸ್ಕಾರ ಸರ್. ಆಯ್ತು ಸರ್. ಯಾರು? ಹಲೋ, ಎಸ್
ಯಾರು ಮಾತಾಡ್ತಿರೋದು? ಓಹ್, ನಮಸ್ಕಾರ ಸರ್. ನಿಮ್ಮ ಮಗನ ಹೆಸರೇನು ಸರ್? ವೆಂಕಟೇಶ್. ಕಳಿಸ್ತೀನಿ ಸರ್, ಈಗಲೇ ಕಳಿಸ್ತೀನಿ ಸರ್. ಓಕೆ ಸರ್. ಕಳಿಸ್ಬಿಡಿ ಸರ್, ದುಡ್ಡು ಮನುಷ್ಯರ ಸವಾಸ ನನ್ಗೆ ಯಾಕೆ? ನಿಮ್ಮಲ್ಲಿ ವೆಂಕಟೇಶ್ ಅನ್ನೋನು ಯಾರಪ್ಪ? ಇವ್ನು ನನ್ನ ಲಾಕಪ್ಗೆ ಹಲ್ಲು ದುರ್ಸೋ ಒಂದು ಸರ್. ಇವನು ನನಗೇನು ಇನ್ಫ್ಲೂಯೆನ್ಸ್ ಮಾಡಕ್ ಬರ್ತಾರೆ. ಇನ್ಫ್ಲೂಯೆನ್ಸ್ God bless me. Hello. Hello. Sorry. ನನ್ಗೆ ಸರಿಯಾಗಿ ಕೇಳ್ಬೇಕಿತ್ತು. ಎಷ್ಟೊತ್ತಿಂದ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ಗೆ ರೇಸಿಂಗ್ ಮಾಡೋದ್ರ ಕಷ್ಟ. ನಾನೇನ್ ಮಾಡ್ಲಿ ಡಿಯರ್, ಆ ಹುಡುಗರು ಇದ್ದಕ್ಕಿದ್ದಾಗೆ ಸ್ಟ್ರೈಕ್ ಶುರು ಮಾಡ್ಬಿಟ್ರು ಕಾಲೇಜ್ನಲ್ಲಿ. ಗಲಾಟೆ, ಅವ್ರನ್ನ ಕಂಟ್ರೋಲ್ ಮಾಡ್ಬೇಕಾಗಿತ್ತು. ಅದು ಅಲ್ಲದೆ ನಾ ಹೋಗಿದ್ದಿದ್ರೆ ಒಂದ್ ಮಗು ಜೀವನ ಹೊಟ್ಟೋಗ್ತಿತ್ತು ಗೊತ್ತಾ. ನಿಮ್ಮ ಎಕ್ಸ್ಕ್ಯೂಸ್ಗೆ ಏನು ಕಡಿಮೆ ಇಲ್ಲ. ಓಕೆ ಡಿಯರ್, ಈಗಲೇನಂತೆ, ಇನ್ನೂ ಟೈಮ್ ಇದೆ. ಬೇಗ ರೆಡಿ ಆಗು, ಹೋಗೋಣ. ಅಳು ಮುಂಜಿ ನನ್ ಗ್ರೇಸಿ ಹೇಗಿರ್ಬೇಕು? ಹಾಗಿರ್ಬೇಕು. ಏನಾಯ್ತು ವಿಲಿಯಂ? ನೋಡ್ತೇನಿರು. ನೀವು ನಿಮ್ ಬೈಕು ಯಾವಾಗ್ಲೂ ಹೀಗೆ ಎಲ್ಲಾದ್ರೂ ಹೊರಟ್ರೆ ಮನೆಯಿಂದ ಹೊರಡುವಾಗ್ಲೇ ಜಗಳ ಕಾಯ್ಕೊಂಡು ಹೊರಟೆ. ಇನ್ನು ಇದನ್ ಸರಿಯಾಗಿ ಹೋಗುತ್ತೆ. ಸರಿ, ಗ್ಯಾರೇಜ್ ವರ್ಗು ನೂಕು. ಮತ್ತೆ ಪಿಕ್ಚರ್ ಇದೇನೆ, ಹೀರೋ ಹೀರೋಯಿನ್ ಹೀಗೆ ತಳ್ಳೋದು. ತಳ್ಳು. ಶಂಕರ್ ಇದ್ದಾನಪ್ಪ? ಇದಾರು ಕರಿತೀನಿ ಸರ್. ಈ ಮೋಟರ್ ಬೈಕ್ ಏನಾಗಿದೆ ಸ್ವಲ್ಪ ನೋಡು. ಗ್ರೇಸಿ, ಮೋಟರ್ ಬೈಕ್ ನೂಕಿ ಸುಸ್ತಾಗಿ ಹೋಗಿದೆ. ಕೂಲ್ ಡ್ರಿಂಕ್ಸ್ ಏನಾರು ಸಿಗುತ್ತಾ ನೋಡ್ಕೊಂಡ್ ಬರ್ತೀನಿ. ಇಲ್ಲೇ ಇರು. ನನ್ನ ಪರಿಚಯ ಸಿಗ್ಲಿಲ್ವಾ? ನಾನು ಶಂಕರ್. ಏ ಶಂಕರ್, ಏನೋ ಹಾಗೆ ನಿಂತ್ಬಿಟ್ಟೆ. ನನ್ನ ಹೆಂಡತಿ ಗ್ರೇಸಿ, ಇವನು ಶಂಕರ್ ಅಂತ ನನ್ನ ಫ್ರೆಂಡ್ ತಮ್ಮ. ನೋಡೋ ಶಂಕರ್, ಅದು ಏನೋ ಮೋಟರ್ ಬೇಕು, ತುಂಬಾ ಟ್ರಬಲ್ ಕೊಡ್ತಾ ಇದೆ. ಅದನ್ನ ರಿಪೇರಿ ಮಾಡ್ಬಿಟ್ಟು ಬೇಗ ಮನೆ ತಗೊಂಡು ಮರಿದೆ. ಒಂದೇ ಒಂದಿದೆ, ಗ್ರೇಸಿಗೆ ಅಂತ ತಂದಿದ್ದೆ. ಓಕೆ, ಬರ್ಲಾ ಗ್ರೇಸಿ? ಮೋಟರ್ ಬೈಕ್ ಕೆಟ್ಟಿದ್ದು ಒಂಥರ ಒಳ್ಳೇದಾಯ್ತು. ಈ ತರ ವಾಕ್ ಮಾಡಿ ಎಷ್ಟು ದಿವಸ ಆಗಿತ್ತಲ್ವಾ? ವಿಲಿಯಂ, ಆ ಶಂಕರ್ ಯಾರು ಗೊತ್ತಾ? ನನ್ನ ಫ್ರೆಂಡ್ ಗಣೇಶ್ ಅಂತಿದ್ದಾನ, ಅವನ್ ತಮ್ಮ. ಮತ್ತೆ ಅದೇ ಕ್ಲಾಸ್ಮೇಟ್. ಒಂದ್ಸರಿ ವಾವ್, ಲವ್ ಮಾಡೋ ಮುಂದುವರೆದ್ಬಿಟ್ಟು ಅವನು. ಇನ್ಮೇಲೆ ಹಾಗಾದ್ರೆ ವಿಲನ್ ತರ ನೋಡ್ತಾನ ನನ್ನ. ನೋಡ್ಲಿ ಬಿಡು, ನಾ ಹೀರೋ ಆಗಿದ್ದೀನಲ್ಲ. ನಾನು ಅವಳನ್ನು ಮರೆಯೋದಕ್ಕೆ ನನ್ನ ಕಣ್ಣೆದುರು ಹಿಂದಿನ ನೆನಪುಗಳು ಮತ್ತೆ ಮತ್ತೆ ನನ್ನನ್ನು ಕಾಡೋ ಹಾಗೆ ಮಾಡ್ತದೆ. ವಿಲಿಯಮ್ಮನ್ ಮದುವೆ ಆಗ್ತಾಳೆ ಅಂತ ನಾನು ತಿಳ್ಕೊಂಡಿದ್ದೆ. ಪೊಲೀಸ್ ಅಧಿಕಾರಿ ಹೆಂಡತಿಯ ಇದೇ ಊರಿಗೆ ಬಂದು ನನ್ನ ಮನಸ್ಸನ್ನು ಕಲೆ.
ಹಲೋ, ಇನ್ಸ್ಪೆಕ್ಟರ್ ಇದ್ದಾರಾ? ಅವರಿಲ್ಲ, ಹೊರಗಡೆ ಹೋಗಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಒಂದು ನಿಮಿಷ. ಓಕೆ. ಈ ಪೇಂಟಿಂಗ್ನ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. ತಗೊಳ್ಳಿ. ಥ್ಯಾಂಕ್ಸ್. ಇಲ್ಲೇ ಬಂದಿದ್ದೆ, ಹಾಗೆ ಇನ್ಸ್ಪೆಕ್ಟರ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನೋ ಆರ್ಟ್ ವರ್ಕ್ ಮಾಡ್ತಾ ಇದ್ರಿ, ಡಿಸ್ಟರ್ಬ್ ಮಾಡೋದು ಅನ್ಸುತ್ತೆ ಅಲ್ವಾ? ನಾನು ಹಾಗೇನಿಲ್ಲ. ಯಾರು ನೀವು ಬರ್ದಿತ್ತಾನೆ? ಹೌದು. ತುಂಬಾ ಚೆನ್ನಾಗಿ, ಎಷ್ಟೊಂದು ಬಣ್ಣ, ಏನ್ ಕಲಾವಂತಿಕೆ, ಎಂತಹ ಕಲ್ಪನೆ. ಯಾವುದು? ಈ ಆರ್ಟ್ನಲ್ಲಿ ಮೂಡಿಸಿರೋದು ಭಾವನೆ, ನಿಮ್ಮ ಕಲ್ಪನೆ ಚೆನ್ನಾಗಿ ರಿಫ್ಲೆಕ್ಟ್ ಆಗಿದೆ ಈ ಆರ್ಟ್ನಲ್ಲಿ. ಇನ್ಸ್ಪೆಕ್ಟರ್ ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳಿ. ಆಯ್ತು, ಬರ್ಲಾ? ಬಾಯ್. ಓಕೆ. ಬಿಸಿ ಬಿಸಿ ವಡೆ ಹಾಕೋಬತ್ತಿದ್ಯಲ್ಲ. ಮೋಸ ಗಿರಾಕಿ ಬಂದಿದೆ ಅಂತ ಬಿಸಿ ಬಿಸಿ ಹಾಕಿದ್ರಾ? ಓ, ನಮಸ್ಕಾರ ಕನ್ನಡ, ನಮಸ್ಕಾರ. ಏನು ಶಿವಣ್ಣ, ಆರೋಗ್ಯವಾಗಿದೆಯಾ? ಬೇಕು ನನ್ನ ಮಗನೇ, ನನಗೇನು ಆಗೈತೆ ಆರೋಗ್ಯ? ಚೆನ್ನಾಗಿಲ್ವಾ? ತೋರಿಸ್ಲಾ? ಅದಕ್ಕೆಲ್ಲ ಕೇಳಿದ್ದು, ಪೊಲೀಸ್ನವರು ನಿನ್ನ ಸ್ಟೇಷನ್ನೇ ಕರ್ಕೊಂಡು ಹೋಗಿದ್ರಂತೆ. ಅದೆಲ್ಲ ಮಾಮೂಲಿ. ಮರವಾದೆ ಕರ್ಕೊಂಡು ಹೋದ್ರು, ಮರವಾದೆ ಬಿಟ್ಬಿಟ್ರು. ಆ ಇನ್ಸ್ಪೆಕ್ಟರ್ ವಿಲಿಯಮ್ಮು ನನ್ನ ಎದುರು ಹಾಕೊಂಡವನೇ. ಒಂದಲ್ಲ ಒಂದಿನ ಅವನ ಗ್ರಾಚಾರ ಕಾದೈತೆ. ಈಗ ಬಂದ್ರ ವಿಲಿಯಂ? ಯಾ, ನೋಡಿ ಈ ಪೇಂಟಿಂಗ್ ಹೇಗಿದೆ? ಪೇಂಟ್ ಮಾಡೋದು, ಸಿತಾರ್ ನುಡ್ಸೋದು ಎರಡು ಬಿಟ್ರೆ ನಿಂಗೆ ಬೇರೆ ಏನ್ ಕೆಲಸ ಇದೆ ಹೇಳು? ಇನ್ನೇನಿದೆ ನನಗೆ ಮಾಡೋದು ಕೆಲಸ? ಯಾಕೆ ಒಪ್ಪಿಸ್ಕೋತೀಯ? ನಿಮ್ಗೆ ಇನ್ನೊಂದು ಕೆಲಸ ಕೊಡ್ತೀನಿ ಬಾಲಿ. ಅವೆಲ್ಲ ಇವಾಗ ಬೇಡ, ಮೊದ್ಲು ಊಟಕ್ಕೆ ಬನ್ನಿ. ತಂದು ಬಂದ ತಕ್ಷಣ ಕೊಡ ಅಂದ್ರೆ ಊಟ ಆದ್ಮೇಲೆ ಕೊಡ್ತಾಳ. ಗ್ರೇಸಿ, ನನ್ನ ನೈಟ್ ಡ್ರೆಸ್ ಎಲ್ಲಿದೆ? ಅಲ್ಲೇ ಇಟ್ಟಿದ್ದೀನಲ್ಲ ರೂಮ್ ನಲ್ಲಿ. ಓಕೆ. ಯಾಕೆ ವಿಲಿಯಂ, ಊಟ ಮಾಡಲ್ವಾ? ಬೇಡ, ಇವತ್ತು ಯಾಕೋ ನನಗೆ ಹೊಟ್ಟೆ ಹಸಿವಿಲ್ಲ. ನೀವು ಊಟ ಮಾಡ್ತೀಯ ಗ್ರೇಸಿ? ಇಲ್ಲ ವಿಲಿಯಂ, ನಂಗೂ ಯಾಕೋ ತುಂಬಾ ತಲೆನೋವು. ಮತ್ತೆ ಹುಷಾರಿಲ್ಲ ಅಂತಿದ್ರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ಲಿಲ್ಲ? ಇಷ್ಟಕ್ಕೆಲ್ಲ ಡಾಕ್ಟರ್ ಯಾಕೆ ವಿಲಿಯಂ? ಗ್ರೇಸಿ, ಹಾ, ಮತ್ತಿದೆ. ಏನು? ಇವತ್ ಮಧ್ಯಾಹ್ನ ಶಂಕರ್ ಬಂದಿದ್ರು. ಯಾಕಂತೆ? ಏನಪ್ಪ ಬಂದ್ರು, ನಿಮ್ಮನ್ನ ಕೇಳಿದ್ರು, ಇಲ್ಲ ಅಂದ್ರೆ ಹೊರಟೋದು. ಅದೊಂದು ಸಂಕೋಚದ ಪ್ರಾಣಿ, ಮಾತೇ ಆಡಲ್ಲ. ಅದು ಅಲ್ಲದೆ ನಿನ್ನ ಮಾಜಿ ಲವರ್ ಅಲ್ವಾ? ವಿಲಿಯಂ, ಸ್ಟಾಪ್ ಇಟ್. ಓಕೆ ಓಕೆ, ಮಲ್ಕೋ. ಹುಷಾರಿಲ್ಲ ಅಂತಿದ್ದಲ್ಲ, ಮಲ್ಕೋ ಮಲ್ಕೋ. ಏ, ಗುಡ್ ನೈಟ್. ಗುಡ್ ನೈಟ್.
ಈ ಸಲಿ ಬೇರೆ ನಮ್ ಕೆಲ್ಸ ನರ್ಸ. ಇದೇನೇ ನಮ್ ಗ್ರಾಚಾರ. ಸಾಹೇಬ್ರು ನೋಡಿದ್ರೆ ಆರಾಮ ಮಲ್ಕೊಂಡಿದ್ದಾರೆ. ನಾವಳೆ ಬೀದಿ ಕೈಯ ಗತಿ ಬಂತಲೆ. ನಮ್ ಪೂರ್ವ ಜನ್ಮದ ಕರ್ಮ. ಕಾಯ್ಬೇಕು ಒಂದ್ ಬೀಡಿ ಕೊಡಮ್ಮ. ಅಯ್ಯ ಅವತ್ತಿದ್ದೆ ಗೋಲ್ನಿಂದು ಒಂದಿನ ಕೊಡಮ್ಮ. ಬೇಜಾಗ ಮಾಡ್ಕೋಬೇಡ ಗುರು. ಬೀಡಿ ಕೇಳಿದ್ರೆ ಸಿಗರೇಟ್ ಮೋಟು. ಗುಡ್ ಮಾರ್ನಿಂಗ್ ಗ್ರೇಸಿ. ರಾತ್ರಿ ಎಲ್ಲ ತಲೆನೋವು ಅಂತಿದ್ಯಲ್ಲ, ಹೋಗಿ ಡಾಕ್ಟ್ರಿಗೆ ತೋರಿಸ್ಕೊಂಡ್ ಬಂದ್ಬಿಡು. ನಾನು ಬೇಗ ಬಂದ್ಬಿಡ್ತೀನಿ. ಬರಲ್ಲ ನಾನು. ಬಾಯ್. ಹುಷಾರಿಲ್ಲ ಅಂತಿದ್ಲು, ಎದ್ದಿಲ್ವೇನು? ಹೆಂಗಾನ ಮಾಡಿ ಮುಂದಿನ ಸಾರಿ ಎಲೆಕ್ಷನ್ ನಲ್ಲಿ ನಿಂತು ಆರಿಸಿ ಬಂದು ಅಬಕಾರಿ ಮಂತ್ರಿ ಆಗ್ಬಿಡ್ಬೇಕು. ಬಿಡಿದಣಿ, ನೀವು ಮನ್ಸು ಮಾಡಿದ್ರೆ ಅಬಕಾರಿ ಮಂತ್ರಿ ಅನ್ನೋ ಕರ್ನಾಟಕದ ಮುಖ್ಯಮಂತ್ರಿನೇ ಆಗೋದು ಬಿಡಿ. ನನ್ ಮಗನೇ ಮುಖ ಅಲ್ಲ ಕಣ್ಣ ಮುಖ್ಯ. ಅಕ್ಷರ ಮಾತಾಡಕ್ ಬರಕಿಲ್ಲ ಏನಿಲ್ಲ. ಕುಳ್ಬಿಟ್ಟಿದ್ದೀನಿ, ಹೊಟ್ಟೆಗಳಾದ್ರು ಕೊಡ್ಸೋಣ. ಸುಮ್ನೆ ರೋಡೇ ನನ್ನ ಮೇಲೆ ಹೋಗ್ತಿದ್ದೆ. ನಡೀತಲ್ಲ, ಆ ಫೈಲ್ ತಗೊಳ್ಳಿ. ಎಸ್ ಸರ್. ಎದ್ದೇ ಇಲ್ವೇ? ಹಲೋ, ಯಾರು ಮಾತಾಡೋದು? ಹಲೋ, ಯಾರು ಮಾತಾಡ್ತಿರೋದು? ನಾನು ಶಂಕರ್ ಮಾತಾಡೋದು. ಶಂಕರ್, ನೀನೇನ್ ಮಾಡ್ತಿದೀಯ ಅಲ್ಲಿ? ಹಾ, ನಮಸ್ಕಾರ ಸರ್. ಹಾ, ಗ್ರೇಸಿ ಇದ್ರ ಕೂಗು. ಹಾ, ಅವರಿಗೂ ಮಲಗಿದ್ದಾರೆ ಸರ್. ಇನ್ನೂ ಎದ್ದಿಲ್ವಾ? ಅಂದ್ರೆ ನಾ 10 ನಿಮಿಷ ಮನೆಗೆ ಹೊರಟು ಬರ್ತೀನಿ. ಗ್ರೇಸಿ, 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 ಗ್ರೇಸಿ. Gracie, my darling, no.
ಶಿವಪಣ 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 ನಿಮ್ಗೆ ವಿಷಯ ಗೊತ್ತಾ? ಏನ್ ವಿಷಯ? ಆ ವಿಲಿಯಂ ಹೆಂಡತಿ ಕೊಲೆ ಆಗ್ಬಿಟ್ಟೈತೆ. ಅದೇ ಕಾರಣ ಕೇಸನ್ನು ಇಲ್ಲ ಅವ್ರು ಕೊಲೆ ಆಗ್ಬಿಟ್ಟು ನಂಗೆ ಯಾಕೋ ನಿನ್ ಮೇಲೆ ಅನುಮಾನ ಕಾರಣ. ನನ್ನ ಮೇಲೆ ಅನುಮಾನ ಪಡ್ತೀರಾ? ವಿಷಯ ಗೊತ್ತಾಯ್ತಣ್ಣ ನಿಂಗೆ? ವಿಷಯ ಗೊತ್ತಾಯ್ತಾ? ಆ ವಿಲಿಯಂ ಹೆಂಡತಿ ಗ್ರೇಸ್ ನೋಡಿಲ್ವಾ ಕೊಲೆ ಆಗ್ಬಿಟ್ಟಿರ್ತ ಕಣ್ಣು. ನಿಮ್ ತಲೆ ಮೇಲೆ ಆಣೆ, ನಿನ್ ತಲೆ ಮೇಲೆ ಆಣೆ ಕಣ್ಣು. ಊರ್ನಾಗೆ ಪೊಲೀಸ್ನವರು ಪೊಲೀಸ್ ನಾಯಿಗಳನ್ನ ಬಿಟ್ಟು ಗಸ್ತಿರ್ತಿದ್ದಾರೆ ತಕೊಂಡು. ಆಮೇಲೆ ಅಣ್ಣು ನೀನ್ ಆ ಕಡೆ ಎಲ್ಲಾದ್ರೂ ಹೋಗಿಗೀಯಾ ಆಮೇಲೆ ಪೊಲೀಸರು ನಿನ್ ಮೇಲೆ ಗುಮಾನಿ ಪಟ್ಟುಗಿದ್ದಾರು. ನನ್ನ ಮಗನೇ ನಿನ್ನ ಜಾವ್ರೆ ಕಾಪಾಡ್ಬೇಕು. ಗ್ರೇಸ್ ಈ ಕೊಲೆ ವಿಷಯದಲ್ಲಿ ಯಾರ ಮೇಲಾದ್ರೂ ಅನುಮಾನ ಇದೆ ನಿಮಗೆ? ಅನುಮಾನ? ಅವನು ಯಾರು ಅಂತೂ ನನಗೆ ಗೊತ್ತು. ಗ್ರೇಸ್ ಈ ಕೊಲೆ ಆದ ದಿವಸ ಅವನು ಈ ಮನೇಲೇ ಇದ್ದ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಗ್ರೇಸ್ ಈ ಕೊಲೆ ಆದ ಟೈಮ್ಗೂ ಅವನು ಈ ಮನೇಲಿ ಟೈಮ್ಗೂ ಬಹಳ ವ್ಯತ್ಯಾಸ ಇದೆ ಸರ್. ಆದ್ರೆ ಅವನೇ ಈ ಕೊಲೆ ಮಾಡಿದಾನೆ ಅನ್ನೋ ಸಂದೇಹ ಸರ್ ನನಗೆ. ಯಾವುದಕ್ಕೂ ನಾವು ನಮ್ಮ ಕರ್ತವ್ಯ ದೃಷ್ಟಿಯಲ್ಲೇ ನೋಡ್ಬೇಕು. ಯಾರವನು? ಇದೇ ಊರಿನಲ್ಲಿ ಆಟೋ ವರ್ಕ್ಶಾಪ್ ಇಟ್ಕೊಂಡಿದ್ದಾನೆ, ಶಂಕರ್ ಅಂತ ಸರ್. ಆಯ್ತು ಕಾನ್ಸ್ಟೇಬಲ್, ಆ ಶಂಕರ್ನ ಸ್ಟೇಷನ್ ಕರೆಸಿ. ಎಲ್ಲಯ್ಯ ನಿಮ್ಮ ಓನರು? ಏನ್ ಸರ್ ರಿಪೇರಿ ಮಾಡ್ಬೇಕಿತ್ತ? ರಿಪೇರಿ ಮಾಡೋದು ಅವನಲ್ಲಿ, ರಿಪೇರಿ ಮಾಡ್ಬೇಕಾಗಿರೋದು ನಾವು. ಅವ್ರು ಎಲ್ಲಿ ಹೋಗಿದ್ದಾರೆ? ಬಂದ್ರೆ ಸ್ಟೇಷನ್ ಕಳಿಸು. ಆಯ್ತು ಸರ್, ಕಳಿಸ್ತೀನಿ. ಶಂಕರ್ ಪ್ರೀತಿಸ್ತಾ ಇದ್ದಂತೆ. ಅವಳು ಸಿಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನೇ ಯಾಕೆ ಕೊಲೆ ಮಾಡಿರ್ಬಾರ್ದು? ಶಂಕರ್ ಹೇಳು, ನಮ್ಮ ಮನೆಗೆ ಯಾಕೆ ಬಂದಿದ್ದೆ? ಯಾಕೆ ಸಾಯಿಸ್ದೆ? ಅವನು ಯಾಕೆ ಕೊಲೆ ಮಾಡಿದೆ? ನಾನ್ ಗ್ರೇಸಿನ್ ಕೊಲೆ ಮಾಡಿಲ್ಲ. ನನಗೂ ಗ್ರೇಸಿಗೂ ಯಾವ ಸಂಬಂಧನೂ ಇಲ್ಲ. ಇಲ್ಲ ಇಲ್ಲ, ಗ್ರೇಸಿ ಗ್ರೇಸಿ, ನಾನೇನ್ ಮಾಡ್ಲಿ?
ಮಾರ್ನಿಂಗ್ ವಿಲಿಯಂ. ಗುಡ್ ಮಾರ್ನಿಂಗ್ ಗ್ರೇಸಿ. Oh, thank you, dear. ನಾನು ನೋಡಿದ್ರೆ ಏನನ್ಸುತ್ತೆ? ಏನನ್ಸುತ್ತೆ? ನನ್ನ ಹೆಂಡತಿ ಗ್ರೇಸಿ ಅನ್ಸುತ್ತೆ. ಏನು ಚೇಂಜ್ ಇಲ್ವಾ? ಚೇಂಜ್? ಸ್ವಲ್ಪ ಚೇಂಜ್ ಆಗಿದ್ದಿದ್ರೆ ಜಾಸ್ತಿ ಲವ್ ಮಾಡ್ಬೋದಾಗಿತ್ತು. ಇನ್ನೊಂದು 6 ತಿಂಗಳು ಹೋಗ್ಲಿ, ಎಲ್ಲ ಗೊತ್ತಾಗುತ್ತೆ. 6 ತಿಂಗಳು? ಗ್ರೇಸಿ ರಿಯಲಿ? ಗ್ರೇಸಿ, ತಾಯಿ ಆಗ್ತಿದ್ದೀನಿ ಅಂತ ಎಷ್ಟು ಸಂತೋಷದಲ್ಲಿ ಹೇಳಿದ್ದೆ ನೀನು. ಗ್ರೇಸಿ, 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 ನಿನ್ನನ್ನು ನನ್ನ ಮಗನು ನೋಡ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ನಾ ಏನ್ ಮಾಡ್ಲಿ ಗ್ರೇಸಿ? ಸರ್ ಸರ್, ಯಾಕೆ? ಏನಾಯ್ತು? ಏನಾಯ್ತು ಧರ್ಮರಾಯ? ಸರ್, ಹೀಗಾಗ್ಬಾರ್ದಾಗಿತ್ತು ಸರ್, ಹೀಗಾಗ್ಬಾರ್ದಾಗಿತ್ತು. ನನ್ ಗ್ರೇಸಿ ಯಾರಿಗೆ ಮಾಡಿದ್ಲು ಅಂತ ಈ ತರ ಆಗಿದೆ. ಓ ಗಾಡ್, ಓ ಗಾಡ್. ಗ್ರೇಸಿ, ಸಮಾಧಾನ ಮಾಡ್ಕೊಳ್ಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಸರ್, ಆ ಡೆಡ್ ಬಾಡಿ ಇಲ್ಲಿಗೆ ಹೇಗೆ ಬಂತು ಸರ್? ಡೆಡ್ ಬಾಡಿ ಇಲ್ಲಿಗೆ ಹೇಗೆ ಬಂತು? ಯಾರು ತಗೊಂಡ್ಬಂದ್ರು? ಒಂದು ಅರ್ಥ ಆಗ್ತಾ ಇಲ್ಲ. ಕೊಲೆಗಾರನ ಧೈರ್ಯ ಕೊಲೆ ಮಾಡೋ ತನಕ ಸರ್. ಆಮೇಲೆ ಹೆಣ ಅನ್ಕೊಂಡ್ರೆ ಅವನು ಹೆದರ್ಕೊಳ್ತಾರೆ ಸರ್. ಧರ್ಮರಾಯ, ಗ್ರೇಸಿ ಕೊಲೆಗಾರ ಯಾರು? ಆ ಬಾಡಿ ನೀವು ತಗೊಂಬಂದಿಡೋದ್ರಿಂದ ಅವ್ನಿಗೇನ್ ಪ್ರಯೋಜನ? ಇದನ್ನೆಲ್ಲ ಕಂಡು ಹಿಡಿಯೋವರೆಗೂ ಯಾವುದೂ ಅರ್ಥ ಆಗಲ್ಲ, ರಹಸ್ಯವಾಗಿ ಉಳಿಯುತ್ತೆ. ಒಂದ್ ಕೆಲಸ ಮಾಡ್ಬೇಕು. ಹೇಳಿ ಸರ್. ಆ ಡೆಡ್ ಬಾಡಿನ ಇವತ್ತು ರಾತ್ರಿನೇ ಸ್ಮಶಾನಕ್ಕೆ ತಗೊಂಡು ಹೋಗಿ ಯಾರಿಗೂ ಗೊತ್ತಾಗ್ದಿರೋ ಹೂಳ್ಬೇಕು. ಅದಕ್ಕೆ ಬೇಕಾದ ಏರ್ಪಾಟೆಲ್ಲ ನೀವು ಮಾಡ್ಕೊಂಡು ಬನ್ನಿ, ಹೋಗಿ. ಆಯ್ತು ಸರ್. ಧರ್ಮರಾಯ ಸರ್, ಈ ವಿಷಯ ನಮ್ಮ ಡಿಪಾರ್ಟ್ಮೆಂಟ್ನವ್ರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತು.
ಸಿಗಾರ್ ನಿಂದೆ ತಾನೆ? ಹೌದು. ಸ್ಮಶಾನಕ್ಕೆ ನೀನ್ ಯಾಕೆ ಹೋಗಿದ್ದೆ? ಅರೆ ಅದು ನನ್ನ ಇಷ್ಟ, ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ. ಕೇಳಿದಷ್ಟಕ್ಕೆ ಉತ್ತರ ಬೊಗಳೋಕೆ ನಾನೇನ್ ಬೀದಿ ನಾಯಲ್ಲ. ಈ ಸಿಗಾರು ನನ್ನ ಗ್ರೇಸಿ ಸಮಾಧಿ ಹತ್ರ ಬಿದ್ದಿತ್ತು. ನೀನ್ ಯಾಕೆ ಅಲ್ಲಿ ಹೋಗಿದ್ದೆ? ಒಳ್ಳೆ ಚೆನ್ನಾಗಾಯ್ತಲ್ಲ. ನಮ್ಮವರೊಬ್ರು ಸತ್ತೋಗಿದ್ರು, ಹೋಗಿದ್ದೆ. ಅಂದ್ರೆ ಮಸಾಣದಲ್ಲಿ ಚುಟ್ಟ ಬಿದ್ದಿರಬಾರ್ದು ಅಂತ ಕಾನೂನು ಐತಾ? ಕಾನೂನು ಆಧಾರ ಬೇಕಾ? ಇನ್ಸ್ಪೆಕ್ಟ್ರೆ, ಹಂಗಂತ ಒಬ್ಬ ಮನುಷ್ಯನ ಸುಮ್ನೆ ಹೊಡಿಯಕ್ಕಾಗಲ್ಲ. ಕಾನೂನು ಏನು ಅಂತ ನನಗೂ ಗೊತ್ತೈತೆ. ನಾನೇನಾರ ಕೊಲೆನೋ ದರೋಡೆನೋ ಕಳ್ಳತನನೋ ಮಾಡಿದ್ರೆ ನಾನೇ ಮಾಡಿದ್ದೀನಿ ಅಂತ ಗೊತ್ತಾದ್ಮ್ಯಾಕೆ ವಿಚಾರಿಸ್ಕೊಳ್ಳಿ. ಮಗನೇ, ನಿನ್ ಬಾಯಿ ಬಿಡಿಸೋದು ನನಗೂ ಗೊತ್ತು. ಗೆಟ್ ಔಟ್. ನೀವೇನ್ ಹೇಳ್ಬೇಕಾಗಿಲ್ಲ, ನಾನೇ ಹೋಯ್ತೀನಿ. ವಿಲಿಯಂ, ಸಂಸ್ಕಾರ ಆದ ಶವ ಮತ್ತೆ ಮನೆಗೆ ಬಂದಿದೆ ಅಂದ್ರೆ ನಿಮ್ಮ ಮೇಲಿನ ದ್ವೇಷಕ್ಕೆ ಯಾರೋ ಉದ್ದೇಶಪೂರ್ವಕವಾಗಿ ಈ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ದ್ವೇಷ ಇದ್ರೆ ನನ್ನನ್ನು ಬೇಕಾಗಿತ್ತು ಸರ್. ನಾ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದು ನನ್ ಗ್ರೇಸಿನ್ ಕೊಂದಿದ್ದು ಅಲ್ಲದೆ, ಸಮಾಧಿಯಾಗಿದ್ದವಳ ಶವನ ಹೊರತೆಗೆದು ನನ್ನನ್ನು ಚಿತ್ರ ಹಿಂಸೆ ಮಾಡಕ್ಕೆ ಯಾಕೆ ಸರ್ ನೋಡ್ತಾರೆ? ಅದು ಅಲ್ಲದೆ ಅಂಥ ವೈರಿಗಳು ನನ್ಗೆ ಯಾರು ಇಲ್ಲ ಸರ್. ಇರ್ತಾರೆ ವಿಲಿಯಂ, ನಮ್ಮ ಪ್ರೊಫೆಷನ್ ಅಲ್ಲಿ ವೈರಿಗಳು ಇದ್ದೇ ಇರ್ತಾರೆ. ಆದ್ರೆ ನಮಗ್ ತಿಳಿದಿರೋಲ್ಲ ಅಷ್ಟೇ. ನನ್ ಗ್ರೇಸಿ ಆತ್ಮಕ್ಕೆ ಶಾಂತಿ ಸಿಗದಾರಾಗಿ ಯಾಕೆ ಸರ್ ಮಾಡ್ಬೇಕು? ನಾವು ಕೇಳ್ಕೊಂಡ್ ಬಂದಿರೋದು ಅಷ್ಟೇ ಅನ್ಕೊಂಡು ಸಮಾಧಾನ ತಂದ್ಕೋಬೇಕು. ಇಲ್ದೆ ಹೋದ್ರೆ ಸತ್ತವ್ರ ಕೊರಗಿನಲ್ಲಿ ಬದುಕಿರೋರು ಕೊರಗ್ತಾನೆ ಇರ್ಬೇಕಾಗುತ್ತೆ. ಮೊದಲು ಸಂಸ್ಕಾರದ ಏರ್ಪಾಟ್ ಮಾಡ್ಸೋಣ. ರಾತ್ರಿ ಸ್ಮಶಾನದಲ್ಲಿ ಬಿಗಿಯಾದ ಕಾವಲು ಹಾಕ್ಸೋಣ. ಧೈರ್ಯ ತಂದ್ಕೊಳ್ಳಿ ವಿಲಿಯಂ, ಧೈರ್ಯ ತಂದ್ಕೊಳ್ಳಿ. ಕಮಾನ್. ಹಲೋ, ಕುಮಾರ್ ಇದಾನ? ಇಲ್ವಾ? ನಾನು ಶಂಕರ್ ಅಂತ ಮಾತಾಡೋದು. ಆ ಹೋಟೆಲ್ ಕಾನಿಷ್ಕಾಲ್ ಇದ್ದೀನಿ. ಬಂದ್ರೆ ಅರ್ಜೆಂಟಾಗಿ ಇಲ್ಲಿಗೆ ಬರಕ್ಕೆ ಹೇಳಿ. ಹಾ, ಕಾಯ್ತಾ ಇರ್ತೀನಿ ಅಂತ ಹೇಳಿ. ಓಕೆ. ಬಂಡ್ರೋ, ಎತ್ತಿಗೆ ಬಂಡ್ರಲ್ಲೋ. ಏನು ಹೀಗಿದ್ದು? ನರ್ಸ, ನೀ ಆ ಕಡೆ ಹೋಗೋ. ಲೋ ಕೆಂಚ, ಈ ಕಡೆ ಬರೋ. ನೋಡು, ಯಾರು ಕಾಣಿಸ್ತಾ ಇಲ್ವಲ್ಲ ಸಾರ್? ಹೌದಾ? ಅಲ್ಲಿ ನೋಡ್ರು, ಮರದ ಮೇಲೆ ನೋಡ್ರು. ಯಾರು ಕಾಣ್ತಾ ಇಲ್ಲ ಸರ್. ಲೋ ಕೆಂಚ, ಕೊನೆಗೂ ಮಸಾಣ ಕಾಯಾಗತ್ತಿ ಬಂದ್ಬಿಡ್ತಲ್ಲ. ಅಯ್ಯೋ, ಮಧ್ಯರಾತ್ರಿ ಬೇರೆ ಯಾವಾಗ ಬಂದ್ಬಿಟ್ರೆ ಏನೋ ಕಥೆಯ. ಇದ್ರ ಇರ್ಬೋದು ಸರ್. ಮೊನ್ನೆ ಮದುವೆ ಇವತ್ತೆ ನಮ್ಮೂರ್ ಕೆರೆಯಲ್ಲಿ ಒಬ್ಬಂದು ಕಥೆ. ನರ್ಸ, ನೀನ್ ಆ ಕಡೆ ನೋಡ್ತಾ ಇರೋ. ಇಲ್ಲೇರು. ಯಾರು ಕಾಣ್ತಾ ಇಲ್ಲ ಸರ್. ಏನಪ್ಪ ಇದು? ಒಳ್ಳೆ ಚಳಿ ಬಂದ ಮಸಾಲ. ಅಯ್ಯೋ ಚಳಿ. ಬಿಡಿ ಕೊಡು. ಚಳಿ ತಡೆಯಕ್ಕಾಗ್ತಾ ಇಲ್ಲ. ಕೆಂಚ, ದೇವುಗಳು ಮರದ ಮೇಲೆ ವಾಸ ಮಾಡ್ಕೊಂತ ನಿಜ ಏನೋ ಹೇಳ್ಬೋದು ಸರ್. ವರ್ಷದಿಂದ 20 ಸಾಲ ಬಾದಂತ ಫಿಲ್ಮ್ ಬಂದಿತ್ತು, ನೋಡಿದ್ರೇನ್ರು? ಇಲ್ಲ ಸರ್. ನೀವು ನೋಡ್ಲಿಲ್ಲ, ನಾನ್ ನೋಡ್ದೆ. ನೀವೇನಾದ್ರು ನೋಡಿದ್ರೆ ಹುಚ್ಚು ಹೊಯ್ಕೊಂಡ್ಬಿಡ್ತಿದ್ರು. ಯಾವಾಗ ಸರ್ ಬಾಡ ಸೇರ್ಕೊಳ್ಳೋದು?
ಏನ್ ಸರ್ ಊರ್ಗ್ ಹೊರಟ್ರ? ಊರ್ಗ್ ಹೋಗ್ತಾ ಇದ್ದೀನಿ. ಆ ಕುಮಾರ್ ಬಂದ್ರು ಬರ್ಬಹುದು. ಬಂದ್ರೆ ಅವನಿಗೋಸ್ಕರ ಇಷ್ಟೊತ್ತು ಇಲ್ಲೇ ಕಾಯ್ತಿದ್ದೆ ಅಂತ ಹೇಳಿ ಹೇಳ್ತೀನಿ ಸರ್. ಏನ್ ಮಾಡೋದು, ಯಾರು ಸಿಕ್ಕಿಲ್ವಲ್ಲ ಗಿರಾಕಿಗಳು. ಎಂತ ಮಾಡೋದು ಎಂತದ್ದು ಏನಲ್ಲ ಅಲ್ಲಿ ಒಳ್ಳೆ ಶಿವಣ್ಣ. ನಮಸ್ಕಾರ ಕಣ್ಣು ಶಿವಣ್ಣ. ನಿಮ್ಮನ್ನ ನೋಡ್ಬೇಕು ಅಂತ ಊರೆಲ್ಲ ಸುತ್ತಾಡ್ದ ಶಿವಣ್ಣ, ನೀವಿಲ್ಲೇ ಇದ್ದೀರಾ? ಊರೆಲ್ಲ ಅಲ್ದ ಕಣ್ಣು, ಎಲ್ಲೂ ಕಾಸು ಸಿಕ್ಲಿಲ್ಲ. ನೀನ್ 2 ರೂಪಾಯಿ ಕೊಟ್ಬಿಟ್ರೆ ಒಂದ್ ಚೂರು ಎಣ್ಣೆ ಹಾಕೊಂಡ್ಬಿಡ್ತೀವಿ ಕಣ್ಣ. ನನ್ನ ಮಕ್ಕಳ್ರ ಅದಕ್ಕೆ ನೈಸ್ ಮಾಡಕ್ ಬಂದಿದ್ದೀನಿ. ಕಷ್ಟಪಟ್ಟು ದುಡಿಯಕ್ ಆಗಲ್ಲ ನಿಮ್ ಕೈಲಿ. ಅಯ್ಯೋ ನನ್ನ ಮಕ್ಕಳ್ರ, ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಈ ಕೃಪೆ ಬುದ್ಧಿ ಬಿಡ್ಲಿಲ್ವಲ್ಲ ನೀವು. ನಿಮ್ಮಿಂದ ಅಲ್ವೇನೋ ನಮ್ಮಂತ ಜೀವನ. ಓ ಹಂಗ ಒಂದ್ ಕೆಲ್ಸ ಮಾಡ್ರಿ, ಈ ತಿರ್ಪೆ ಎತ್ತೋದ್ನೆಲ್ಲ ಬಿಟ್ಬಿಟ್ಟು ಊರಾಚೆ ಇರೋ ಮಶಾಣಕ್ ಹೋಗ್ರಿ. ಅಲ್ಲಿ ಎಣ ನಗದ್ ತೆಗೆದು ಅದ್ರ ಮೈ ಮೇಲೆ ಒಡವೆನ ವಸ್ತ್ರನೂ ಹಾಕಿರ್ತಾರೆ, ಅದನ್ನ ತಕೊಂಡೋಗಿ ಮಾರಿ ಚೆನ್ನಾಗಿ ಕುಡಿದು ಬಿಡ್ರಿ. ಇನ್ಮೇಲೆ ಹಂಗೆ ಮಾಡ್ತೀವಿ ಕಾರಣ. ನೀವು ನಿಜ ತಾನೇ? ಅವರ ಸೋಳೆ ಮಕ್ಕಳ ಮಶಾಣ ಜನ ಮೈ ಮೇಲೆ ಬಟ್ಟೆ ಹಣ. ಏನ್ ನಿನ್ನ ಅವತಾರ. ಹೆಂಗಸರು ಬೈತಲೆ ತೆಕ್ಕೊಂಡು ತಲೆ ತುಂಬಾ ಹೂವ ಮುಡ್ಕೊಂಡ್ರೆ ಎಷ್ಟು ಮುದ್ದಾಗಿರ್ತಾರೆ ಗೊತ್ತಾ. ತಿರ್ಗು ನಾನ್ ಜಡೆ ಹಾಕ್ತೀನಿ, ತಿರ್ಗು. 1 ಕಾಲ ಹಾಕ್ಲೋ 2 ಕಾಲ ಹಾಕ್ಲೋ? ಅದೆಷ್ಟು ಕಾಲ ಆದ್ರೂ ಹಾಕಿ. ಅಪ್ಪ ಸಿಕ್ಕು. ಗ್ರೇಸಿ, ಒಂದ್ ಪಪಿ. ವಿಲಿಯಂ, ಹೀಗೆ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ನನ್ನ ಹೊಟ್ಟೆನ ಯಾಕೆ ಉರಿಸ್ತಾ ಇದೀಯ ಗ್ರೇಸಿ? ಯಾಕೆ ಉರಿಸ್ತೀಯ ಗ್ರೇಸಿ? Wow, Gracie, you're great. Oh, thank you, darling. ಸರ್, ಕುಮಾರ್ ಅಂತ ಯಾರೋ ನಿಮ್ಮನ್ನ ಕೇಳ್ಕೊಂಡ್ ಬಂದಿದ್ರು. ಕುಮಾರು? ಯಾವ ಕುಮಾರು? ಪೈಜಾಮ ಜುಬ್ಬ ಹಾಕಿದ್ನ? ಬೆಂಗಳೂರಲ್ಲಿ ಫೋನ್ ಮಾಡಿ ಮಾಡಿ ಸಾಕಾಯ್ತು, ಅಲ್ಲಿಗೆ ಬರ್ಲಿಲ್ಲ. ಇಲ್ಲಿಗೆ ಯಾಕೆ ಬಂದ? ಅಷ್ಟರಲ್ಲಿ ಮಂಜಣ್ಣ ಬಂದು ಜೊತೆಲಿ ಕರ್ಕೊಂಡೋದ್ರು. ಸರಿ, ಆಯ್ತು. ಸರ್
ಪೊಲೀಸ್ನವರು ನಿಮ್ಮನ್ನ ಕೇಳ್ಕೊಂಡ್ ಬಂದಿದ್ರು. ಪೊಲೀಸ್ನವರು? ಯಾಕಂತೆ? ಯಾಕೋ ಗೊತ್ತಿಲ್ಲ, ಸ್ಟೇಷನ್ ಹತ್ರ ಬರಳಿದ್ರು. ಸರಿ, ನಾನು ನೋಡ್ತೀನಿ. ಕುಮಾರ್, ಶಂಕರ ಬಂದ? ಹಲೋ ಶಂಕರ್. ಹಾಯ್. ಹಲೋ ಶಂಕರ್, ಚೆನ್ನಾಗಿದ್ಯಾನಾ? ನಾನ್ ಚೆನ್ನಾಗಿರೋದಿರ್ಲಿ, ಬೆಂಗಳೂರು ನಿನಗೆ ಫೋನ್ ಮಾಡಿ ಮಾಡಿ ಸಾಕಾಯ್ತು, ವಾಪಸ್ ಬಂದೆ. ಈಗ ನೋಡಿದ್ರೆ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಇನ್ನೇನಪ್ಪ ಮಾಡೋದು, ನೋಡ್ಬೇಕನ್ನಸ್ತು ಬಂದೆ. ಮದ್ವೆಗಿದ್ದು ಆಗಿದ್ಯಾನೋ? ಇಲ್ಲ. ಒರಿಜಿನಲ್ ಸಾಹಿತಿ ಮಗನೇ, ಕವನಾಗಿ ಬರಿತಾ ಇದ್ಯಾನೋ? ಅದೆಲ್ಲ ನಿಲ್ಲುತ್ತೆ. ಶಂಕರ್, ನಿನ್ಗೆ ಇನ್ನೂ ವಿಷಯ ಗೊತ್ತಿಲ್ವಾ? ಏನು? ಗ್ರೇಸಿ ಕೊಲೆಯಾದ ವಿಷಯ ಇನ್ನು ನಿನ್ಗೆ ಗೊತ್ತಾಗಿಲ್ವಾ? ಗ್ರೇಸಿ ಕೊಲೆ ಆಯ್ತಾ? ನಮಸ್ಕಾರ ಸರ್. ವಿಷಯ ತಿಳಿತು, ಗ್ರೇಸಿನ ಯಾರು ಕೊಲೆ ಮಾಡಿದಾರಂತೆ. ನನ್ನ ಹೃದಯನೇ ಕಿತ್ತು ನನ್ನಿಂದ ದೂರ ತಗೊಂಡು ಹೋಗಿದ್ದಾರೆ. ಇದೆಲ್ಲ ಹೇಗಾಯ್ತು? ಹೇಗಾಯ್ತಾ? ಹೇಗಾಯ್ತು ಅನ್ನೋದನ್ನ ಹೇಳಲೇಬೇಕಾ? ನೀನು ನನ್ನ ಗ್ರೇಸಿ ಕ್ಲಾಸ್ಮೇಟ್ ಆಗಿದ್ದೆ ಅಲ್ಲ? ಹೌದು. ಅವಳನ್ನ ಪ್ರೀತಿಸ್ತಾನೂ ಇದ್ದೆ ಅಲ್ಲ? ಅವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಾನೂ ಪಟ್ಟಿದ್ದೆ. ಇಂಥ ನೀಚ್ ಕೆಲಸ ಮಾಡೋದಕ್ಕೆ ಎಷ್ಟು ದಿವಸದಿಂದ ಕಾದಿದ್ದೆ. ನೀಚ್ ಕೆಲಸ ಯಾವುದು? ಯಾವ್ದ? ನನ್ ಗ್ರೇಸಿನ ನೀನೇ ಯಾಕೆ ಕೊಂದಿರ್ಬಾರ್ದು? ಗ್ರೇಸಿನ ಕೊಲೆ ಮಾಡ್ದ? ನಿಮ್ಗೆಲ್ಲ ಹುಚ್ಚಿಡ್ದಿರ್ಬೇಕು. ಇವತ್ತಲ್ಲ ನಾಳೆ ವಿಷಯ ಏನು ಅಂತ ಗೊತ್ತಾಗತ್ತೆ. ಗೆಟ್ ಔಟ್. ನಾನು ಕೊಲೆಗಾರ ಅಂತೆ? ಕುಮಾರ್, ನಾನು ಗ್ರೇಸಿನ ಕಾಲೇಜಿನಲ್ಲಿ ಪ್ರೀತಿಸ್ತಿದ್ದೆ ಅನ್ನೋದು ಅವನಿಗೆ ಗೊತ್ತಾಗೋಗಿದೆ. ಇದೇ ಕಾರಣದಿಂದ ನಾನೇ ಕೊಲೆಗಾರ ಅಂತ ಅವನು ಭಾವಿಸ್ತಿದ್ದಾನೆ. ನೀನೇ ಕೊಲೆಗಾರ ಅಂದ ತಕ್ಷಣ ಕೊಲೆಗಾರ ಆಗಕ್ಕೆ ಸಾಧ್ಯತೆ ಇದೆಯೇನೋ? ಶಂಕರ್, ನೀನ್ ಗ್ರೇಸಿನ ಪ್ರೀತಿಸಿದ್ದು ವಿಲಿಯಂಗೆ ಗ್ರೇಸಿನೇ ಹೇಳಿದಾಳೆ ಅಂದ್ಮೇಲೆ ಆ ಪ್ರೀತಿ ವಂಚನೆಯಿಂದ ನೀನೇ ಯಾಕೆ ಕೊಲೆ ಮಾಡಿಬಾರ್ದು ಅಂತ ಕೇಳಿದ್ರಲ್ಲಿ ತಪ್ಪೇನು? ಏನಂದ್ರೆ? ಶಂಕರ್, ಟೇಕ್ ಇಟ್. ಕಾನೂನು ನಿರಪರಾಧಿನ ಅಪರಾಧಿಯಾಗಿ ಮಾಡೋಕೆ ಸಾಕ್ಷಿ ಪುರಾವೆಗಳು ಬೇಕು. ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ತೀಯಾ? ಅದಕ್ಕೆ ಅವನು ನನ್ನನ್ನು ಕೊಲೆಗಾರ ಅಂತ ಹೇಳ್ಬೋದಾ? ಹಲೋ ವಿಜಯ್. ಹಲೋ ವಿಲಿಯಂ, ಹೇಗಿದೀಯಾ? ಚೆನ್ನಾಗಿದ್ದೀನಿ. ಕೂತ್ಕೋ. ವಿಲಿಯಂ, ಇತ್ತೀಚೆಗೆ ನೀನು ಸರಿಯಾಗಿ ಡ್ಯೂಟಿಗೆ ಅಟೆಂಡ್ ಮಾಡ್ತಾ ಇಲ್ವಂತೆ, ಯಾಕೆ? ವಿಜಯ್, ನನ್ ಗ್ರೇಸಿಗೆ ಇಂಥ ಸಾವು ಬರಬಾರ್ದಾಗಿತ್ತು. ಅವಳನ್ನ ಮರೆಯಕ್ ಆಗ್ತಿಲ್ಲ ಕಣು. ಈ ಸಂದರ್ಭದಲ್ಲಿ ನಿನಗೆ ನಾನೇನು ಹೇಳಬೇಕು ತಿಳಿತಾ ಇಲ್ಲ. ನಿನಗೆ ನೀನೇ ಸಂತೈಸ್ಕೋಬೇಕು, ಆದ್ರೆ ಡ್ಯೂಟಿಗೆ ಅಟೆಂಡ್ ಆಗ್ಲೇಬೇಕು. ವಿಜಯ್, ಹಗಲು ರಾತ್ರಿ ನನ್ ಗ್ರೇಸಿದೆ ನೆನಪಾಗ್ಬಿಟ್ಟಿದೆ ಕಣು. ಅವಳು ಸುಖವಾಗಿ ಸತ್ತೋಗಿದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆ ನನ್ನ ಮನಸ್ಸು ಕಂಟ್ರೋಲಿಗೆ ಬರ್ತಿತ್ತೋ ಏನು. ಆದ್ರೆ ವಿಜಯ್, ಅವಳನ್ನ ಹಿಂಸೆ ಮಾಡ್ಕೊಂಡಿದ್ದಾರೆ. ಸಾಯುವಾಗ
ಅದೆಷ್ಟು ನೋವು ಅನುಭವಿಸಿದ್ಲು ಗ್ರೇಸಿ. ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯ ವಿಲಿಯಂ? ಪ್ರತಿಯೊಬ್ಬರಿಗೂ ಅವ್ರವ್ರ ಹೆಂಡತಿರ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಮನ್ಸನ್ನ ನಾವೇ ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಯುವರ್ ಸೆಲ್ಫ್. ವಿಜಯ್, ಶಂಕರ್ ಬಂದಿದ್ದ. ಗ್ರೇಸಿ ಕೊಲೆಯಾದ ದಿವಸ ಅವನು ಈ ಮನೇಲೇ ಇದ್ದ. ಅವಳು ಬದುಕಿದ್ದಾಗ್ಲೂ ಆಗಾಗ್ಗೆ ಇಲ್ಲಿಗೆ ಬರ್ತಾ ಇದ್ನಂತೆ. ಅದು ಅಲ್ಲದೆ ಕಾಲೇಜ್ನಲ್ಲಿ ಅವನು ಅವಳನ್ನ ಲವ್ ಮಾಡಿದ್ನಂತೆ. ಅವಳನ್ನ ಮದುವೆ ಮಾಡ್ಕೊಳಕ್ಕಾಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಅವನೇ ಯಾಕೆ ಗ್ರೇಸಿನ್ ಕೊಲೆ ಮಾಡಿರ್ಬಾರ್ದು? ಅವನೇ ಕೊಲೆ ಮಾಡಿದ್ದಾನೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀಯಾ? ಆಧಾರ ವಿಲಿಯಮ್ಸ್, ನಿನ್ನ ಹೆಂಡತಿ ಕೊಲೆ ಮಾಡಿದವ್ರು ಯಾರು ಅಂತ ಮೊದಲು ಕಂಡಿಡಿ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಮುಂದಿನ ವಾರ ಗ್ರೇಸಿ ಹೆಸರ್ ಮನಿ ಖಂಡಿತ ಬರಬೇಕು. ಖಂಡಿತ ಬರ್ತೀನಿ. ಸೇವ್. ನೋಡಿ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಡ್ತೀನಿ. ಸಾಯಂಕಾಲ ಬೇಗ ಬಂದ್ಬಿಡಿ, ಪಿಕ್ಚರ್ಗೆ ಹೋಗೋಣ. ದಿನ ಇದೇ ಗೋಳ್ ನಿಂದು. ಸರಿ ಬರ್ತೀನಿ ಬಿಡು. ರೀ, ಒಂದ್ ನಿಮಿಷ. ಏನದು ನಿಮ್ ಗೋಳು? ನಂಗೆ ಅನ್ಸುತ್ತೆ. ಏನ್ ಅನ್ಸುತ್ತೆ? ನಮ್ಮೂರ್ ಪೂಜಾರಪ್ಪ ಏನಾದ್ರು ಮಂತ್ರ ಮಾಟ ಮಾಡಿ. ಪೂಜಾರಿ ಮಾಟ ಮಂತ್ರ. ಗುಡ್ ಐಡಿಯಾ. ನಾ ಬರ್ತೀನಿ ಕಡೆ. ಸಾಯಂಕಾಲ ಸಿಗ್ತೀನಿ. ಇನ್ನೂ ಬರ್ಲಿಲ್ಲ. ಬಿಡುವಿದ್ದಾಗ ಹೀಗೆ, ಸಿಕ್ಕದಾಗ ಬಿಡುವಿರೋಲ್ಲ. ಅಯ್ಯೋ, ಭೀಮಯ್ಯನ ಹತ್ರ ಏನಾದ್ರು. ರಾಧಾ, ನಿನಗೋಸ್ಕರ ಎಷ್ಟೊತ್ತಿಂದ ಕಾಯ್ತಿದ್ದೆ ಗೊತ್ತಾ? ಏನ್ ಮಾಡಿ ಮನೇಲಿ ಕೆಲ್ಸ, ಗಂಡನ್ ಕಂಟಪಿಸ್ ಬರ್ಬಾರ್ದಾ? ಹೌದೌದು, ಬಾಬಾ. ಇದು ನನ್ನ ಹೆಂಡತಿಗೂ ತಲೆ ಇದೆ. ಪೂಜಾರಪ್ಪ, ನನ್ ಕಂಟಪ್ಕೊಂಡು ಹೋಗ್ತೀಯಾ? ಧರ್ಮರಾಯಪ್ಪ, ಶಾಸ್ತ್ರ ತಾನೇಪ್ಪ, ಹೇಳ್ತೀನಿ. ನಿನಗ್ ಟೈಮ್ ಚೆನ್ನಾಗಿಲ್ಲಪ್ಪ. ಸ್ಟೇಷನ್ಗೆ ಬಂದು ಹೇಳಪ್ಪ, ಯಾರಿಗ್ ಟೈಮ್ ಚೆನ್ನಾಗಿಲ್ಲ ಅಂತ ಗೊತ್ತಾಗುತ್ತಪ್ಪ. ನಡಿ ಇರಯ್ಯ, ಬಾಗ ಹಾಕೊಂಡ್ಬರ್ತೀನಿ. ಬರಲ್ವೇ ಅಂತ ಹಿಡ್ದು ಹಾಕ್ಬಿಟ್ಟಿ. ಏನ್ ಸೆಕೆನಪ್ಪ, ಒಂದ್ ಫ್ಯಾನ್ ಹಾಕಿಸ್ಬಾರ್ದ ಇಲ್ಲಿ? ಏನ್ ಪೂಜಾರಪ್ಪ, ನಮ್ ಗ್ರೇಸಿ ಅಮ್ಮನ್ನ ನೀನೇ ತಾನೇ ಸಾಯಿಸಿದು? ಧರ್ಮರಾಯಪ್ಪ, ನಿನ್ನ ಜೀವಕ್ಕೆ ಹೇಗಿದೆ? ಯಾವ ಕಿತಾಪತಿ ನನ್ನ ಮಗ ಹೇಳ್ದ ಈ ವಿಷಯ ಅಂತ? ಎದ್ದಳ ಮೇಲೆ ಎದ್ದಳು. ಯಾಕೆ ಮೈಲಿಗೆ ಆಯ್ತಾ? ಅಲ್ಲ, ಒಳಗಡೆ ಏರೋಪ್ಲೇನ್ ಹಚ್ಚಿದ್ರೆ ಗೊತ್ತಾಗುತ್ತೆ. ಧರ್ಮರಾಯಪ್ಪ, ನಾನು ಎಲ್ಲೆಲ್ಲೋ ಇಳಿದಿದ್ದೀನಿ. ನನ್ನ ಏರೋಪ್ಲೇನ್ ಹತ್ತಿಸ್ತೀನಿ ಅಂತ ಹೇಳ್ತಿದ್ಯಾ? ಅದೇನ್ ಹತ್ತಿಸ್ತೀವಿ? ಹೆಚ್ಚು ನೋಡೋಣ. ನಡಿ ಒಳಗಡೆ. ನಡೆಯೋ ಅಂದ್ರೆ ಗುಡಿ ಬಾಗಿಲು ತೆಗೆಯ. ನಡಿ. ಸರ್, ಗ್ರೇಸಿ ಅಮ್ಮನ ಕೊಂದು ಕೊಲೆಗಾರನ ಹಿಡಿದು ಲಾಕಪ್ಪಲ್ಲಿ ಹಾಕ್ಬಿಟ್ಟಿದ್ದೀನಿ ಸರ್. ಯಾವ ಕೊಲೆಗಾರ? ಯಾರು? ಹೌದು, ಅವನೇ ಪೂಜಾರಪ್ಪ. ನಿಂಗೆಲ್ಲ ಬುದ್ಧಿಗಿರಿ ಕೆಟ್ಟಿದ್ದೇನೋ? ಅವ್ರು ಯಾಕೋ ಕೊಲೆ ಮಾಡ್ತಾರೆ? ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ಯಾ? ಮುಟ್ಟಾಳ, ಮೊದ್ಲು ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬಿಡು. ನನ್ನ ಮಗನೇ ಯಾವಾಗ ನೋಡಿದ್ರು ಕುಡ್ದಿರೋದೆ. ಪೂಜಾರಪ್ಪ, ಯಾಕೆ ತಲೆ ಮೇಲೆ ಬಟ್ಟೆ ಹಾಕಂಡೆ? ಬಾ. ನಮಸ್ಕಾರ ಶಿವಣ್ಣವ್ರಿಗೆ. ಅಲ್ಲೇ ಇದೇನಪ್ಪ ಈಟೊಂದ್ ಮರವಾದ ಇವತ್ ನಮ್ಗೆ? ಅದ್ ಸರಿ, ಮಾವನ ಮನೆಯಲ್ಲಿ ಮರವಾದೆ ಚೆನ್ನಾಗ್ ಆಯ್ತಾ? ಬೆಂಕಿ ಯಾಕ? ನೀವೆಲ್ಲ ದೊಡ್ಡ ಮನ್ಸೇನೆ? ದೊಡ್ಡ ಮನಸ್ರ? ನಿಮ್ ಆಟ ಎಲ್ಲ ಗೊತ್ತಾಗೈತೆ. ನನ್ನ ಕೈಗೆ ಏನಾರ ಸಿಗ್ಬೇಕು, ಅವತ್ತು ತೋರಿಸ್ತೀನಿ ನನ್ ವರ್ಷ ಏನು ಅಂತ. ನಾನಲ್ಲ, ಭೀಮಯ್ಯ. ಓ, ಭೀಮಯ್ಯನ ನೀನಲ್ವಾ? ಅವನ್ ನಿನ್ಗೂ ಒಳಗೆ ಹಾಕ್ಬಿಟ್ಟಿದ್ದ ಅನ್ನು. ಆ ಧರ್ಮರಾಯ ದಫೇದಾರನ್ಗೆ ಕಾಲು ಮುರಿಯೋ ಹಾಗೆ ಮಾಟ ಮಾಡಿಸ್ಲಿಲ್ಲ. ನನ್ನ ಹೆಸರು ಮಾರ್ತಾಂಡನೇ ಅಲ್ಲ. ಮಾಡ್ಸೋನೆ ಕಣಪ್ಪ, ನೀನ್ ಮಾಡ್ಸೋನೆ. ಏನೋ ಆ ವಿಲಿಯಂ ದೊಡ್ಡ ಮನಸ್ಸು ಮಾಡಿ ನನ್ನ ಬಿಡಿಸ್ತಾ ಅಷ್ಟೇ. ಅಂತೂ ನಮ್ ದಾರಿಗೆ ಬತ್ತಾವನೆ ನಿಧಾನವಾಗಿ. ಮಾತಾಡಪ್ಪ, ಅವಳು ನಮ್ ಲಕ್ಷ್ಮಿ ಮಗಳು ಸುನಿ ಅಲ್ವಾ? ನೋಡಿದ್ರೆ ಗೊತ್ತಾಗಲ್ವಾ? ಮಾತಾಡಪ್ಪ, ಹೋಗೋ ಅನುಭವಿಸು.
ಏನೇ ಸುನಿ ಸುನಿ ಓಸಿ ನಿಂತ್ಕ ಏನ್ ಹಂಗೆ ಪಡಪಡ ಅಂತ ಓಡೋತಿಯಲ್ಲ ನಿಂತ್ಕ. ನಮಸ್ಕಾರ ಬುದ್ಧಿ. ನಿನ್ನೆ ನಮ್ಮ ಅಂಗಡಿ ತಾವ್ ಯಾಕೆ ಬರ್ಲಿಲ್ಲ? ನಮ್ಮವ್ವ ಬರ್ಬೇಡ ಅಂದ್ಲು, ಅದಕ್ಕೆ ನಾ ಬರ್ಲಿಲ್ಲ. ಯಾಕಂತೆ? ನೀನ್ ವಯಸ್ಸು ಬಂದವಳು ಅಲ್ಲೆಲ್ಲ ಕುಡುಕ್ಪಟ್ಟೆ ಬಂದಿರ್ತವೆ, ನೀನ್ ಅಂಗಡಿ ತಗ ಬರ್ಬೇಡ ಅಂದ್ಲು, ಅದಕ್ಕೆ ನಾ ಬರ್ಲಿಲ್ಲ. ಹುಡುಕ್ ಬಡ್ಡಿ ಮಕ್ಳು ಬರ್ತಾರೆ ಹಂಗಂತ ಯಾವ ನನ್ ಮಗನಾರ ನಿನ್ ಮೇಲೆ ಕಣ್ಣು ಹಾಕ್ಲಿ ಒಟ್ಟಿಲ್ಲ ಅನಿಸ್ಬಿಡಾಕಿಲ್ವ ಅವನ್ನ? ಗೊತ್ತಾಯ್ತು ಬುದ್ಧಿ, ನಾ ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕು, ನಾ ಬರ್ತೀನಿ. ಇಂಥ ಸಮಯದಾಗ ಹಂಗೆ ಹೋಯ್ತೀನಿ ಅಂತೆಲ್ಲ ಏನಾರು ವಸ್ತಿ ಬುದ್ಧಿ ಆಯ್ತಾ ನಿಂಗೆ? ಕೂಗಾಡ್ಬೇಡ. ಯಾರದು ಏನದು ಗುರು? ಗುರು ಐ ಐ ಅಮ್ಮ ಭೀಮಯ್ಯ ನೀನು? ನಿನಗೂ ಇಲ್ಲ ನನಗೂ ಇಲ್ಲ. ನಡಿ ಹೋಗವ. ಎಲ್ಲಿಂದ ಬಂದೆ ನೀನು? ರಾವ್ ಕಾಲ ನೋಡು ಅದಕ್ಕೆ. ಯಾರಮ್ಮ ನೀನು? ಯಾಕೆ ಗಾಬರಿ ಆಗಿದ್ಯಾ? ನನ್ನ ಕಾಪಾಡ್ಬೇಕು ಬುದ್ಧಿ, ನನ್ನ ಕಾಪಾಡ್ಬೇಕು. ಏನ್ ವಿಷಯ? ಏನ್ ವಿಷಯ ಹೇಳು. ನಿಮ್ಮನ್ನ ನೋಡಿ. ಹೇಳಮ್ಮ ಏನ್ ವಿಷಯ? ನನ್ನ ಹೆಸರು ಸುನೀತಾ ಅಂತ ಬುದ್ಧಿ. ನನ್ನ ಮಗುಗ್ ನಾನು ಒಬ್ಳೇ ಮಗಳು, ನಂಗ್ ತಂದೆ ಇಲ್ಲ ಬುದ್ಧಿ. ಬಟ್ಟೆ ಒಗ್ಗಕ್ಕಿಂತ ಹೋಗಿದ್ದೆ, ಎಳ್ದಂಗ್ರಿ ಭೀಮಯ್ಯನು ಪೂಜಾರಪ್ಪನು ನನ್ನನ್ನ ಧರ್ಮರಾಯ, ಹೆಂಡದಂಗಡಿ ಭೀಮಣ್ಣನು ಪೂಜಾರಪ್ಪನ್ನು ಈಗಲೇ ಅರೆಸ್ಟ್ ಮಾಡಿ ಲಾಕಪ್ ಒಳಗೆ ಹಾಕಿ. ಈಗಲೇ ಮಾಡಿ ಆ ಕೆಲಸ. ಶಂಗ್ರಿ ಬರೀ ನಿಷೇಧದಲ್ಲಿರ್ಬೇಡ. ಪೊಲೀಸ್ನವ್ರು ಏನಾರ ಬರ್ತಾವ್ರೆ ನೋಡು. ಏನು ಪೊಲೀಸರು? ಯಾರು ಬರ್ತಾರೋ ಯಾರು ಹೋಗ್ತಾರೋ ಒಂದು ಗೊತ್ತಾಗ್ತಿಲ್ಲ. ಒಂದೊಂದ್ ಗಿಡನು ಎರಡೆರಡು ಕಾಣ್ತಿದೆ, ಎರಡೆರಡು. ಆ ಪೂಜಾರಪ್ಪ ನಮ್ ಕಣ್ಣಿ ತಪ್ಪಿಸ್ಕೊಂಡು ಎಲ್ಲಿ ತಿರುಗಾಡ್ತಾನೆ ಒಂದು ಗೊತ್ತಾಗ್ತಾ ಇಲ್ಲ. ಅವನು ಸಿಕ್ತಾನೆ ಸರ್. ಅವ್ನು ನಿಮ್ ಕಣ್ಣಿ ಸಿಕ್ಕರೆ 15 ಕಣ್ಣಿ ಸಿಕ್ಕಂಗೆ ಸರ್. ಅವನ್ ಸಿಕ್ಬಿಟ್ರೆ ಅವನ್ ಒಟ್ಟಿಗೆ ಹಂಗೆ 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 ಗೊತ್ತಾ? ಅಯ್ಯೋ ಅಣ್ಣ ಪೊಲೀಸರು ಬಂದ್ರು, ಪೊಲೀಸರು ಓಡಿ ಓಡಿ ಪೊಲೀಸರು ಬಂದ್ರು. ಅಣ್ಣ ಅಣ್ಣ ಓಡಾಡು. ನೀವು ಮೊದಲು ತಪ್ಪು ಪೂಜಾರಪ್ಪ ನನ್ ಕಣ್ ತಪ್ಪಿಸ್ಕೊಂಡು ಎಲ್ಲಿ ತಿರುಗಾಡ್ತಾರೆ ನೋಡ್ತೀನಿ ನಾನು. ಇವತ್ತು ಹಿಡಿದೇ ಹಿಡಿತೀನಿ ಕಣ. ಹೋಯ್ತೀನಿ ಸ್ಟೇಷನ್ ಬಂದು ಲಾಕಪ್ಪ ಹೋಯ್ತಾ ಇರ್ತೀನ. ಹೋಯ್ತೀನಿ ತಡೆ, ಅದೇನು ಅರ್ಜೆಂಟ್ ಒಳಗೆ ಹೋಯ್ತೀನಿ ತಡೆ. ಬಾಯ್ ನನ್ನ ಮಕ್ಳ ನನಗಿಂತ ಮೊದ್ಲೇ ಬಂದ್ಬಿಟ್ರೇನೋ. ನೋಡ್ತಾ ಇರೋ ನೀನು ಮಾಟ ಮುಗಿಸ್ಬಿಡ್ತೀನಿ. ಈ ಮಾತಾಡಿನ ಎಲ್ಲ ಇಲ್ಲೇ ಇದ್ದೀರಾ? ನೀನು ಇಲ್ಲೇ ಇದ್ದೀನಪ್ಪ. ಅಯ್ಯೋ ಸಾರ್, ಪೂಜಾರಪ್ಪನು ಭೀಮಯ್ಯನು ಅರೆಸ್ಟ್ ಮಾಡಿ ಲಾಕಪ್ಪಲ್ಲಿ ಹಾಕಿದ್ರು ಸಾರ್. ಶಂಕರ್, ನೀ ಬೆಂಗಳೂರು ಬಂದಾಗ ಖಂಡಿತ ಫೋನ್ ಮಾಡ್ಲೇಬೇಕು. ಸರಿಯಪ್ಪ.
ಅಲ್ಲೋ ಇನ್ನೂ ಒಂದೆರಡು ದಿವಸ ಇದ್ದು ಹೋಗ್ಬೋದಿತ್ತಲ್ಲೋ. ಈಗಾಗಲೇ ಒಂದು ಕತೆ ಬರ್ದು ಮುಗಿಸಿದ್ದೀನಿ. ನೀ ಬೆಂಗಳೂರು ಬರ್ತೀಯಲ್ಲ, ಅಲ್ಲೇ ಭೇಟಿ ಮಾಡ್ತೀನಿ. ಅಂದಾಗೆ ಕೊಲೆಗಾರ ಯಾರು ಅಂತ ಗೊತ್ತಾಯ್ತಾ? ಗ್ರೇಸಿ ಕೊಲೆಗಾರ ಯಾರು ಅನ್ನೋದನ್ನ ಕಂಡುಹಿಡಿಯೋ ಪ್ರಯತ್ನ ಪಡ್ತಾನೆ ಇದ್ದಾರೆ. ಕೊಲೆಗಾರ ಸಿಗಲ್ಲ, ಅವ್ರು ಕಂಡುಹಿಡಿಯೋ ಪ್ರಯತ್ನ ನಿಲ್ಸಲ್ಲ. ಸೇರ್ಕೊಂಡು ನನ್ನ ಮಗಳನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ. ನನ್ನ ಮಗಳನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ. ನೀನು ಕೊಲೆ ಮಾಡೋದು, ನೀನು ನೀನು ನಂಗೆ ಗೊತ್ತಾಗೋಯ್ತು, ನಂಗೆ ಗೊತ್ತಾಗೋಯ್ತು. ನಮಸ್ಕಾರ. ಯಾರವನು? ಅದೊಂದು ದೊಡ್ಡ ಕತೆ ಕಳ್ಳಣ್ಣ. ನಿಂಗೆ ಗೊತ್ತಿಲ್ಲ ಅಣ್ಣ, ನಮ್ಮೂರ್ನಾಗಿಲ್ವಾ ಮನೆ ನನ್ನ ಮಕ್ಕಳು ಪೂಜಾರಪ್ಪ ಮತ್ತೆ ಸೇಂದಿ ಅಂಗಡಿ ಭೀಮಣ್ಣ, ಅವರಿಬ್ರು ಸೇರ್ಕೊಂಡು ಅವನ ಮಗಳನ್ನ ಕೆಡ್ಸ್ಬಿಟ್ಟಿದ್ರು. ತಲೆಯಾಗದೆ ಅವನ ಮಗಳು ಕೆರೆ ಬೀಸೋತ್ತಲ್ಲು. ಆವಾಗಲಿಂದ ನೀನ್ ನನ್ನ ಮಗಳನ್ನ ಕೊಂದ, ನೀನ್ ನನ್ನ ಮಗಳನ್ನ ಕೊಂದ ಅಂತಿದ್ದಣ್ಣ. ನಿಂಗೆ ಇನ್ನೊಂದು ವಿಚಾರ ಗೊತ್ತಣ್ಣ, ಆ ವಿಲಿಯಂ ನಮ್ಮನ್ನೆಲ್ಲ ಹೊಡೆದು ಒಳಗಡೆ ಹಾಕ್ಬಿಟ್ಟಿದ್ದ. ದೇವ್ರದೇ ನಮ್ಮನ್ನ ಗುರ್ಬಿಟ್ಟ, ಅವರಿಬ್ರು ಒಳಗಡೆ ಅವ್ರೆ. ಈ ಪೂಜಾರಪ್ಪ ಡೇಂಜರು ಡೇಂಜರು ಅಂತ ನಾನು ಹೇಳ್ತಾನೆ ಇದ್ದೆ. ನಾನ್ ಲಾಕಪ್ಪಲ್ಲಿ ಹಾಕಿದಾಗ ಸಾಹೇಬ್ರು ಫೋನ್ ಮಾಡಿ ಇವನ್ನ ಬಿಡಿಸ್ಬಿಟ್ರು. ಸಾಹೇಬ್ರಿಗೆ ಗೊತ್ತಾಯ್ತು ಇವನ್ ಎಂತ ಡೇಂಜರು ಅಂತ. ಈ ದೊಡ್ಡ ಮನುಷ್ಯ ಕತೆ ಎಷ್ಟು ಸಾರ್? ಸಾಹೇಬ್ರ ಮನೆಯಿಂದ ಯಾರೋ ಬರ್ತಾ ಇದ್ದಾರೆ. ನಡಿ ಹೋಗೋಣ, ನಡೆಯೋ. ನಾಚಿಕೆ ಆಗಲ್ಲ ನಿಮ್ಗೆ? ಕೈಗೆ ಸಿಕ್ಕಿದ ಅಪರಾಧಿನ ಬಿಟ್ಬಿಟ್ಟು ಇಲ್ಲಿಗೆ ಬಂದು ತಪ್ಪಿಸ್ಕೊಂಡದ ಅಂತ ಹೇಳ್ತಾ ಇದ್ದೀರಾ? ಗೋ ಅಂಡ್ ಡೂ ಯುವರ್ ಡ್ಯೂಟಿ. ಐ ಸೇ ಗೆಟ್ ಔಟ್. ಎಸ್ ಸರ್. ಏನ್ರಿ ಇವತ್ತು ವಿಲಿಯಂ ಡ್ಯೂಟಿ ಬರ್ಲಿಲ್ವಾ? ಇಲ್ಲ ಸರ್, ಬರ್ತೀರಾ ಅಂತ ಹೇಳಿದ್ರು ಸರ್. ಬಂದ್ಬಿಡ್ತಾರೆ ಸರ್. ಏನ್ ಬರೋದು, ಮೊನ್ನೆ ತಾನೇ ಅವ್ರ ಮನೆಗೆ ಹೋಗಿ ಹೇಳಿ ಬಂದಿದ್ದೀನಿ, ಚಿಂತೆನೆಲ್ಲ ಮರ್ತು ಡ್ಯೂಟಿ ಕರೆಕ್ಟ್ ಆಗಿ ಅಟೆಂಡ್ ಆಗಿ ಅಂತ. ಹೀಗೆ ಚಿಂತೆ ಮಾಡ್ತಾ ಕೂತ್ರೆ ಗ್ರೇಸಿ ಕೊಲೆಗಾರ ಯಾರು ಅಂತ ಹ್ಯಾಕ್ ಕಂಡುಹಿಡಿಯೋದು? ಮೊದ್ಲು ಹೋಗಿ ಅವ್ರಿಗೆ ಹೇಳಿ ನಾಳೆಯಿಂದ ಡ್ಯೂಟಿ ಕರೆಕ್ಟ್ ಆಗಿ ಅಟೆಂಡ್ ಆಗಿ ಅಂತ. ಎಸ್ ಸರ್. ಅಂದ್ರೆ ಗ್ರೇಸಿ ಹುಟ್ಟಬ್ಬ. ಹಾ, ಗ್ರೇಸಿ ಹುಟ್ಟಬ್ಬ. ಗುಡ್ ಮಾರ್ನಿಂಗ್ ಸರ್. ಬನ್ನಿ ಸರ್. ದೊಡ್ಡ ಸಾಹೇಬ್ರು ಸ್ಟೇಷನ್ ಬಂದ್ಬಿಟ್ಟು ನಿಮ್ ಸಾಹೇಬ್ರು ಯಾಕೆ ಬರ್ಲಿಲ್ಲ ಅಂತ ಹೇಳಿ ತುಂಬಾ ಕಿರ್ಚಾಡಿದ್ರು ಸರ್. ಸರ್ ಇವತ್ತಾರು ಬನ್ನಿ ಸರ್. ನನಗೆ ಮನಸ್ಸಲ್ಲಿ ಅನ್ಕೊಂಡೆ ನೀವು ಬಂದ್ರಿ. ಇವತ್ತು ನಾನು ಗ್ರೇಸಿ ಹುಡ್ದಬ್ಬ ರೀ. ಸಂಜೆ ಒಂದು ಗ್ರ್ಯಾಂಡ್ ಆಗಿ ಪಾರ್ಟಿ ಅರೇಂಜ್ ಮಾಡ್ಬೇಕು. ತಿಂಡಿ ಅದೆಲ್ಲ ನಿಮ್ದೇ ಜವಾಬ್ದಾರಿ. ನಮ್ ಸ್ಟಾಫ್ನೆಲ್ಲ ಕರೀರಿ, ಅವರೆಲ್ಲ ಬರ್ಬೇಕು, ಚೆನ್ನಾಗಿ ತಿನ್ಬೇಕು, ಆಶಯ ಹೇಳ್ಬೇಕು. ಅವಳು ಸಂತೋಷವಾಗಿ ನಗ್ನಗ್ತಾ ಇರ್ಬೇಕು. ಅದೇ ನನಗೆ ಬೇಕಾಗಿರೋದು. ಹಾ, ಯಾಕೆ ಸುಮ್ಮನೆ ಇದ್ದೀರಾ? ಹೋಗಿ ಹೋಗಿ ಅರೇಂಜ್ ಮಾಡೋಗಿ, ಹೋಗಿ ಹೋಗಿ. ಹಾ ಹಾ, ಗ್ರ್ಯಾಂಡ್ ಆಗಿರ್ಬೇಕು ಪಾರ್ಟಿ, ಗ್ರ್ಯಾಂಡ್ ಆಗಿರ್ಬೇಕು. ಹಾ ಹಾ, ಗ್ರ್ಯಾಂಡ್. ಹಲೋ ವಿಲಿಯಂ. ವಿಜಯ್, ಸ್ನೇಹಿತ ಅಂದ್ರೆ ನೀನೊಬ್ನೇ ಕಣೋ. ಅಟ್ಲೀಸ್ಟ್ ನೀನಾದ್ರೂ ಬಂದಿಲ್ಲ ನೋಡುವ. ಬೆಳಗ್ಗೆ ನಮ್ ದಫೇದಾರರಿಗೆ ಇವತ್ತು ನನ್ ಗ್ರೇಸಿ ಹುಡ್ದಬ್ಬ, ನಮ್ ಸ್ಟಾಫ್ನೆಲ್ಲ ಸಾಯಂಕಾಲ ಪಾರ್ಟಿ ಕರಿ, ತಿಂಡಿ ಏರ್ಪಾಟೆಲ್ಲ ಮಾಡು ಅಂತ ಹೇಳಿದ್ದೀನಿ.
ಅವ್ನು ಏನೂ ಮಾಡಿಲ್ಲ, ಯಾರನ್ನೂ ಕರೆದು ಇಲ್ಲ. ಯಾಕೆ ಹೀಗೆ ಮಾಡ್ತಾನೆ? ನನ್ ಗ್ರೇಸಿ ಸಂತೋಷವಾಗಿರೋದು ಅವ್ರು ಯಾರಿಗೂ ಇಷ್ಟ ಅಲ್ವೇನೋ? ಹೇಳೋ. ಇಲ್ಲಿ ನಿನ್ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ವಾಟ್ ಡು ಯು ಮೀನ್? ಇವತ್ತು ಗ್ರೇಸಿದು ಬರ್ತ್ಡೇ ಅಲ್ಲ ಕಣೋ, ಡೆತ್ ಸೆರೆಮನಿ. ಸೆರೆಮನಿ ಅಂದ್ರೆ? ಹಾಯ್ ಶಂಕರ್. ಹಾಯ್. ಏನಯ್ಯ ಬಹಳ ದಿನದಿಂದ ಕ್ಲಬ್ ಕಡೆ ಬರ್ಲೇ ಇಲ್ಲ? ಏನೋ ಬೇಜಾರ್ ಕಣ. ಗ್ರೇಸಿ ಕೊಲೆ ಮಾಡಿದವ್ರು ಯಾರು ಅನ್ನೋದು ಗೊತ್ತಾಯ್ತಾ? ಇದುವರೆಗೂ ಯಾವ ಸುಳಿವು ಸಿಕ್ಕಿಲ್ವಂತೆ. ಪಾಪ ವಿಲಿಯಮ್ಸ್ ಮೊದಲಿಗಿಂತಲೂ ಬಹಳ ತಲೆ ಕೆಡ್ಸ್ಕೊಂಡಿದ್ದಾನೆ ಅಂತ ದಫೆದಾರ್ ಹೇಳ್ತಾ ಇದ್ರು. ಪುವರ್ ವಿಲಿಯಮ್ಸ್. ಗ್ರೇಸಿ ನನ್ ಬಿಟ್ಟು ಹೋಗ್ಬೇಡ, ನನ್ ಬಿಟ್ಟು ಹೋಗ್ಬೇಡ ಗ್ರೇಸಿ, ಗ್ರೇಸಿ ನನ್ ಬಿಟ್ಟು ಹೋಗ್ಬೇಡ, ಗ್ರೇಸಿ ಗ್ರೇಸಿ ಗ್ರೇಸಿ. ನೀವು ಇಷ್ಟೊತ್ತಿನಲ್ಲಿ ಏನ್ ವಿಷಯ? ನನ್ನ ಪ್ರೀತಿಸೋ ಹಾಗೆ ನಾಟಕ ಆಡಿ ನನ್ನ ಬಾಳಿಗೆ ಬೆಂಕಿ ಇಟ್ಟೆ. ಜಾತಿ, ಮತ, ವಂಶ ಗೌರವ ಎಲ್ಲಾನು ಬಿಟ್ಟು ನಿನ್ನ ಬಳಿ ಬಂದೆ. ಅದಕ್ಕೆ ನೀನು ಕೊಟ್ಟ ಪ್ರತಿಫಲ ಬರೀ ಸಂಕಟ, ನಿರಾಸೆ. ನೀವು ಶಂಕರ್ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ? ಐ ಆಮ್ ನಾಟ್ ಮಿಸ್ಟೇಕನ್ ಯು. ನೀನ್ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಟ್ಟಿಲ್ಲ. ಇದಕ್ಕೆ ಇವತ್ತೊಂದು ಮುಕ್ತಾಯ ಆಗ್ಲೇಬೇಕು. ಶಂಕರ್ ನೋಡು, ನೀನ್ ನನ್ನ ಬಾಳ್ನಲ್ಲಿದ್ದಷ್ಟು ನಾನ್ ನೆಮ್ಮದಿಯಾಗಿ ಬಾಳಕ್ಕಾಗಲ್ಲ. ಆದ್ರಿಂದ ನೀನು 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 ವಿಲಿಯಮ್ಸ್, ನೀವಿಲ್ಲಿ? ಚಂಡಾಲ, ನನ್ನ ಗ್ರೇಸಿನ ಕೊಂದು ನನ್ನ ಬಾಳನ್ನು ಚಲೂರು ಮಾಡಿ ನನ್ನ ಉಳಿಸೋದಿಲ್ಲ.
Williams, come down. Come down. You come down. 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 CID officer Anand. ವಿಲಿಯಮ್ಸ್ ಸರ್, ನೀವು ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಇದರ ಹಿಂದೆ ಒಂದು ದೊಡ್ಡ ರಹಸ್ಯನೇ ಅಡಗಿದೆ. ವಿಲಿಯಮ್ಸ್, ನಿನ್ನ ಕಣ್ಣು ಮುಂದೆ ನಿಮ್ಮ ಅಣ್ಣನ ಕೊಲೆ ಆಯ್ತು. ಆ ದುರ್ಘಟನೆ ನಿನ್ನ ಮನಸ್ಸಿನಲ್ಲಿ ಸೇಡಿಗೆ ದಾರಿ ಮಾಡಿಕೊಡ್ತು. ಆ ಕೊಲೆ ಯಾವಾಗಲೂ ಕನಸಿನಲ್ಲಿ ನಿನ್ನನ್ನ ಕಾಡಿಸ್ತಾನೇ ಇತ್ತು. ನೀನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅನ್ನೋದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಆದ್ರೆ ಆ ಕೊಲೆ ಸೇಡಿನ ಕಿಚ್ಚು ನಿನಗೆ ಗೊತ್ತಿಲ್ಲದೆ ನಿದ್ರಾವಸ್ಥೆಯಲ್ಲಿ ಆ ಪುಟ್ರಾಮೇಗೌಡನ್ನ ನಿನ್ನಿಂದ ಕೊಲೆ ಮಾಡಿಸ್ತು. ಕೊಂದ ಕೊಲೆಗಾರನ್ನ ಕಂಡು ಹಿಡಿಯೋಕೆ ಯಾವ ಸಾಕ್ಷ್ಯಾಧಾರಗಳು ನಿನಗೆ ಸಿಗಲಿಲ್ಲ. ಆ ಊರಲ್ಲಿ ಪುಟ್ರಾಮೇಗೌಡನ ವಿರೋಧಿಯಾಗಿದ್ದವನು ನೀನೊಬ್ಬನೇ ಅಂತ ಗೊತ್ತಾಯ್ತು. ನೀನೇ ಕೊಲೆಗಾರ ಅಂತ ತಿಳ್ಕೊಳ್ಳೋಕೆ ಡಿಪಾರ್ಟ್ಮೆಂಟ್ಗೆ ಯಾವ ಆಧಾರವೂ ಸಿಗಲಿಲ್ಲ. ಆ ಸಮಯದಲ್ಲಿ ನಿನ್ನನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದಕ್ಕೆ ಮೊದಲೇ ನಿನ್ನನ್ನು ಸರಿಯಾಗಿ ಗಮನಿಸಿಕೊಳ್ಳೋಕೋಸ್ಕರ ನನ್ನ ಇಲ್ಲಿ ಕಳಿಸಿದ್ರು. ಆದ್ರೆ ವಿಲಿಯಮ್ಸ್, ನೀನು ನನಗೆ ಕೈ ಕೊಟ್ಟು ನಿನ್ನ ಸೇಡಿನ ಕಿಚ್ಚಿಗೆ ನಿನ್ನ ಹೆಂಡತಿ ಗ್ರೇಸಿನೇ ಬಲಿಯಾದ್ಲು. ನಗರೇಶನ್ ಕೊಂದಿಲ್ಲ, ನಗರೇಶನ್ ಕೊಂದಿಲ್ಲ, ನಗರೇಶನ್ ಕೊಂದಿಲ್ಲ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಚೆನ್ನಾಗಿ ಯೋಚನೆ ಮಾಡು ವಿಲಿಯಮ್ಸ್, ಚೆನ್ನಾಗಿ ಯೋಚನೆ ಮಾಡು. ನಿನಗಿಷ್ಟವಿಲ್ಲದ್ದು ನಿನಗೆ ಗೊತ್ತಿಲ್ಲದೆ ನಡ್ಕೋಯ್ತು. ನಿನ್ನ ಮನೋರೋಗಕ್ಕೆ ನಿನ್ನ ಗ್ರೇಸಿನೇ ಬಲಿಯಾದ. ಅದು ಸಹ ನಿನಗೆ ಗೊತ್ತಿಲ್ಲ. ನಾನು ಗ್ರೇಸಿನ ಕೊಂದ. ಹಾಗಾದ್ರೆ ಹೆಣ? ಮಿಸ್ಟರ್ ವಿಲಿಯಂ, ಗ್ರೇಸಿ ಹೆಣ ನಿನ್ನ ಮನೆಗೆ ಹೇಗೆ ಯೋಚನೆ ಮಾಡ್ತಾ ಇದೀಯಾ? ನಿನ್ನನ್ನು ಕಾಡಿಸ್ತಿದ್ದ ನಿಮ್ಮ ಅಣ್ಣನ ಕೊಲೆ ನೆನಪು ನಿನ್ನ ಮನಸ್ಸಿನಿಂದ ಅಳಿಸೋಗದೆ ನಿನ್ನ ಪ್ರೀತಿಯ ಕೊಲೆ
ನಿನ್ನ ಮನಸ್ಸನ್ನು ಆವರಿಸ್ಕೊಳ್ತು. ನೀನು ಗ್ರೇಸಿನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದೆ. ಅದರ ಪರಿಣಾಮವೇ 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 ಅವಳ ಮೇಲಿದ್ದ ಪ್ರೀತಿನೇ ನೀನು ಸಮಾಧಿಯಾಗದು ಅವಳ ಹೆಣನ ನಿನ್ನ ಮನೆಗೆ ತರೋ ಹಾಗೆ ಮಾಡ್ತು. ಇದು ಕೂಡ ನಿನ್ನ ಮನೋರೋಗದ ಕ್ರಿಯೆನೇ. ಗ್ರೇಸಿನ ಪ್ರೀತಿಸ್ತಿದ್ದ ಶಂಕರ ಪ್ರೀತಿಯಿಂದ ವಂಚಿತನಾಗಿ ನಿರಾಶನಾಗಿದ್ದ ಅಂತ ನಿನಗೆ ಗೊತ್ತಿತ್ತು. ಶಂಕರನೇ ಗ್ರೇಸಿನ ಕೊಲೆ ಮಾಡ್ದ ಅಂತ ತೀರ್ಮಾನ. ನಿನ್ನ ಮನೋರೋಗದ ಗುಂಗಿನಲ್ಲಿ ನಿರಪರಾಧಿ ಶಂಕರನ ಕೊಂದು ನೀನಿಲ್ಲಿಗೆ ಬಂದೆ. ಅಂದ್ರೆ ಹೌದು ಹುಚ್ಚಪ್ಪ. ಕ್ರೋಧ ಮೋಹಕ್ಕೆ ಬಲಿಯಾದಾಗ ಮನಸ್ಸಿನಲ್ಲಿರೋ ಗುಪ್ತವಾದ ರಹಸ್ಯಗಳು ನಿದ್ರಿಸುವಾಗ ಪಡಂಭೂತವಾಗಿ ಕಾಡಿಸುತ್ತವೆ. ಅವನ್ನ ಕಾನೂನು ನಿನ್ನ ಕ್ಷಮಿಸಬಹುದು. ಬೇಡ, ಎಂತ ಹಂಗೆ ಕ್ಷಮೆ ಬೇಕಾಗಿಲ್ಲ. ನನ್ನ ದರಿದ್ರ ಸೇಡು ನನ್ನ ಗ್ರೇಸಿನ ನನ್ನಿಂದ ದೂರ ಮಾಡಿ ನನ್ನ ಬಾಳ್ನೆನ್ನು ಬಿಡ್ತು. ಗ್ರೇಸಿನ ಕೈಯಾರ ಕೊಂದ ಕಟುಕ ನಾನು. ಈ ತಪ್ಪಿಗೆ ನನಗೆ ಯಾವ ಶಿಕ್ಷೆ ಕೊಟ್ರು ಸಾಲದು, ಯಾವ ಶಿಕ್ಷೆ ಕೊಟ್ರು ಸಾಲದು. ತಪ್ಪು ಮಾಡಿದವನು ತಪ್ಪ ಪಟ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇಲ್ಲ. ವಿಲಿಯಮ್ಸ್, ನಡೆ ಹೋಗೋಣ. ಎಲ್ಲಿಗೆ? ಸ್ಟೇಷನ್ಗೆ. ನಾ ಬರಲ್ಲ. ವಿಲಿಯಮ್ಸ್, ನಾನು ಗ್ರೇಸಿ ಹತ್ರ ಹೋಗ್ತೀನಿ. ನಾ ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ಕೊತೀನಿ. ವಿಲಿಯಮ್ಸ್, ಗ್ರೇಸಿ ಸತ್ತು ಹೋಗಿದ್ದಾಳೆ. ಪುಣ್ಯವಂತೆ. ಪುಣ್ಯವಂತೆ. ಈ ಪಾಪಿಷ್ಟನಿಗೆ ಹೆಂಡತಿಯಾಗಿರೋದು ಬೇಡ ಅಂತ ದೂರ ದೂರ ಹೊರಟೋದ್ಲು. ವಿಲಿಯಮ್ಸ್, ಯಾಕೆ ಹೀಗಾಡ್ತೀಯಾ? ಪ್ಲೀಸ್, ನನ್ನ ಬಿಟ್ಬಿಡಿ. ನನ್ನ ಕೈಗೆ ಕೋಲ ತೋರಿಸಿ ಸೆರೆಮನೆಯಲ್ಲಿ ಕೂಡಿಸಿ ಪ್ರತಿ ನಿಮಿಷ ಪ್ರತಿ ಕ್ಷಣ ನನ್ನ ಕೊಲ್ಬೇಡಿ. ನಾನು ದೂರ ಹೋಗ್ಬೇಕು. ನಾನು ಹೋಗೋ ಜಾಗದಲ್ಲಿ ಗ್ರೇಸಿ ನಂಗೋಸ್ಕರ ಕಾದಿರ್ತಾಳೆ. ಅವಳು ನನ್ನ ಕ್ಷಮಿಸ್ತಾಳೆ. ಅವಳು ನನ್ನ ಆದರಿಸ್ತಾಳೆ. ನಾನು ಅವಳ ಜೊತೆ 100 ವರ್ಷ ಸಂತೋಷವಾಗಿ ಬಾಳ್ತೀನಿ. ಸಂತೋಷವಾಗಿ ಬಾಳ್ತೀನಿ. ಗ್ರೇಸಿ, ವಿಲಿಯಮ್ಸ್